Hello, this is Saakshi. I'm an engineering student at IIIT. So, ಇವಾಗ ನಾವು next chapter ನೋಡೋಣ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅನ್ನೋದನ್ನ ನೋಡೋಣ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇವಾಗ ಇದು ಜೆಇ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡ್ತಾ ಇರೋದು ಈ ಚಾಪ್ಟರ್ ಅನ್ನ. ಸೊ ಇವಾಗ ಈ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನ್ ಬರುತ್ತೆ, ಇಂಪಾರ್ಟೆಂಟ್ ಅಲ್ಲಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನಾವು ನೋಡ್ಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನೋಡೋಣ ಹೆಂಗ್ ಮಾಡೋಣ ಅಂತ. ಓಕೆ, ಇವಾಗ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಹೇಳಿದಾಗ ಸೊ ಫಸ್ಟ್ ಕಾನ್ಸೆಪ್ಟ್ ನೋಡೋದು ನಾವು ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ದ ಟೂ ಸೆಟ್ಸ್ ಅಂತ ನೋಡ್ತೀವಿ. ಸೊ ಪ್ರಾಡಕ್ಟ್ ಆಫ್ ದ ಟೂ ಸೆಟ್ಸ್ ದಟ್ ಇಸ್ ಎ ಕ್ರಾಸ್ ಬಿ. ಸೊ ಇವಾಗ ಎ ಒಂದ್ ಸೆಟ್ ಇರುತ್ತೆ, ಬಿ ಇನ್ನೊಂದ್ ಸೆಟ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಎ ಒಂದ್ ಸೆಟ್ ಇದೆ, ನೆಕ್ಸ್ಟ್ ಇವಾಗ ಬಿ ಸೆಟ್ ಇದೆ. ಸೊ ಇವಾಗ ಎ ಸೆಟ್ ನಲ್ಲಿ ಎನ್ ಆಫ್ ಎ ವಿಲ್ ಬಿ ಈಕ್ವಲ್ ಟು ಪಿ ಅಂತ ಇಟ್ಕೊಳ್ಳೋಣ, ಎನ್ ಆಫ್ ಬಿ ಇರೋದು ಕ್ಯೂ ಅಂತ ಇಟ್ಕೊಳ್ಳೋಣ. ಸೊ ನಾವು ಎನ್ ಆಫ್ ಎ ಕ್ರಾಸ್ ಬಿ ಏನಾಗುತ್ತೆ, ಇಟ್ ಇಸ್ ಪಿ ಕ್ಯೂ ಆಗುತ್ತೆ. ಸೊ ದಟ್ ಇಸ್ ಮಲ್ಟಿಪ್ಲಿಕೇಶನ್ ಆಫ್ ದೋಸ್ ಟು. ಇವಾಗ ಆಕ್ಚುಲಿ ನಾವು ಎ ಕ್ರಾಸ್ ಬಿ ಅಂತ ಹೇಳಿದಾಗ ಏನ್ ಬರುತ್ತೆ, A cross B is nothing but A comma B, okay, where A belongs to A, small a belongs to A and small b belongs to B, and also it forms this kind of a pair. Okay, now so in Madakadu, it basically forms a pair and so it basically forms a pair. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಏನ್ ನೋಡ್ಬೇಕು, ಒಂದ್ ಥಿಂಗ್ ಏನ್ ನೋಡ್ಬೇಕು ನಾವು ಪ್ರಾಪರ್ ಆಗಿ ಅಂದ್ರೆ ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಇದು ನಮಗೆ ಗೊತ್ತಿರ್ಬೇಕು, ಬಹಳ ಚೆನ್ನಾಗಿ ಗೊತ್ತಿರ್ಬೇಕು. ಏನ್ ಗೊತ್ತಿರ್ಬೇಕು, ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ ಅಂಡ್ ವೈ ಇಸ್ ನಾಟ್, ಇವಾಗ ಎ ಕಾಮ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕಾಮ ಎ, ಕರೆಕ್ಟ್ ಅಲ್ವಾ? ಎ ಕಾಮ ಬಿ ಡಿಫ್ರೆಂಟ್ ಇರುತ್ತೆ ಅಂಡ್ ಬಿ ಕಾಮ ಎ ಡಿಫ್ರೆಂಟ್ ಇರುತ್ತೆ. ಯಾಕೆ? ಅದು ಆರ್ಡರ್ಡ್ ಪೇರ್. Okay, so ಇದೆರಡನ್ನು ನಾವು ಏನಂತ ಹೇಳ್ತೀವಿ, these two are basically called as the ordered pairs, and two ordered pairs are not same until and unless we can say A is equal to B, and A is equal to B ಆದಾಗ ಮಾತ್ರ ಈ ಕಂಡೀಷನ್ ವ್ಯಾಲಿಡ್ ಆಗುತ್ತೆ, ಬಟ್ ಅಲ್ಲಿ ತನಕ ಅದು ವ್ಯಾಲಿಡ್ ಆಗಲ್ಲ. ನಾವ್ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಏನಾದ್ರು ನೆಕ್ಸ್ಟ್ ಕಾನ್ಸೆಪ್ಟ್ ಇವಾಗ ರಿಲೇಷನ್ಸ್. ಓಕೆ, ಸೊ ಇವಾಗ ರಿಲೇಷನ್ಸ್ ಅನ್ನ ನಾವು ನೋಡೋಣ. What are these relations? ಇವಾಗ ರಿಲೇಷನ್ಸ್ ಅಲ್ಲಿ ಬಂದಾಗ R is basically a subset of A comma A cross B. ಓಕೆನಾ? ಎನಿ ರಿಲೇಷನ್ ಬಿಟ್ವೀನ್ ಟೂ ಸೆಟ್ಸ್ A and B, ಇಲ್ಲಿ ನೋಡಿ, ಎನಿ ರಿಲೇಷನ್ between A and B sets. Okay, so between A and B set is a subset of its Cartesian product. So ಆಯ್ತಾ? ಸೊ ಇದು ಏನು, ಇಟ್ ವಿಲ್ ಬಿ ಬೇಸಿಕಲಿ ಅ ಸಬ್ಸೆಟ್ ಆಫ್ ಇಟ್ಸ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ನಾವು ಅದಕ್ಕೆ ಹೇಳ್ಬೋದು. ಸೊ ರಿಲೇಷನ್ ಅನ್ನೋದು ಏನು, ರಿಲೇಷನ್ ಅನ್ನೋದು ಬೇಸಿಕಲಿ ಸಬ್ಸೆಟ್ ಆಫ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ದ ಗಿವನ್ ಟು ಸೆಟ್ಸ್. ಓಕೆ, ಸೊ ಡೊಮೇನ್ ಆಫ್ ದ ರಿಲೇಷನ್. ಇವಾಗ ಡೊಮೇನ್ ಆಫ್ ದ ರಿಲೇಷನ್ ಅಂತ ಬಂದಾಗ ಸೊ ವಾಟ್ ಯು ಮೀನ್ ಬೈ ದ ಡೊಮೇನ್ ಆಫ್ ದ ರಿಲೇಷನ್? ಇವಾಗ ನಾವು ರಿಲೇಷನ್ ಅಲ್ಲಿ ನೋಡಿದಾಗ ವಿ ಹ್ಯಾವ್ ಟು ನೋ ಬೇಸಿಕಲಿ ಟೂ ಥಿಂಗ್ಸ್. ಒನ್ ಇಸ್ ದ ಡೊಮೇನ್. ಓಕೆ, ಸೊ ಇವಾಗ ಡೊಮೇನ್ ನೋಡ್ಬೇಕು, ನೆಕ್ಸ್ಟ್ ಇನ್ನೇನ್ ನೋಡ್ಬೇಕು, ರೇಂಜ್ ಅಂತ ನೋಡ್ಬೇಕು. ಓಕೆ, ಸೊ ಒಂದು ಡೊಮೇನ್ ನೋಡ್ಬೇಕು, ಇನ್ನೊಂದು ರೇಂಜ್ ಅಂತ ನೋಡ್ಬೇಕು. ಇವಾಗ ಡೊಮೇನ್ ಆಫ್ ದ given relation andre, so R such that it will be from A to B. So a relation is extended from A to B. Okay, set of all first elements in R. So ivaga set of all the first elements in R andre all R irodu enen element iratto. Okay, so ivaga R ಅಲ್ಲಿ ಇರೋದು ಏನೇನ್ ಎಲಿಮೆಂಟ್ ಇರುತ್ತೋ ಅದನ್ನ ಈ ಎಲಿಮೆಂಟ್ ಅಲ್ಲಿ ಇದಾಗ್ಬಿಟ್ಟು ನೋಡ್ಬೇಕು. ಸೊ ಇವಾಗ R ನಲ್ಲಿ ಇವಾಗ 1,2 ದೆನ್ 3,2 ದೆನ್ ಇವಾಗ 5,6 ಅಂತ ಇದೆ ಅಂತ ಅನ್ಕೊಳ್ಳೋಣ. ಈ ರಿಲೇಷನ್ ಅಲ್ಲಿ ಓಕೆ, ಸೊ ಅಂಡ್ ದೆನ್ ಇದು ಅಲ್ಲ ಲೈಕ್ ಈ ತರ ಇಟ್ಕೋಬೇಕು. ಸೊ ನಾವ್ ಇವಾಗ ಈ ತರ ಇಟ್ಕೊಂಡ್ರೆ ಏನ್ ಮಾಡ್ಬೇಕು ಇಲ್ಲಿ? ಸೊ ಇವಾಗ ವೆನ್ ವಿ ಟಾಕ್ ಅಬೌಟ್ ದ ಡೊಮೇನ್, ಇವಾಗ ಡೊಮೇನ್ ಅಂತ ಹೇಳಿದಾಗ ಇವಾಗ ಡೊಮೇನ್ ಅಂತ ಇಟ್ಕೊಂಡಾಗ ಏನ್ ಮಾಡ್ಬೇಕು, ಡೊಮೇನ್ ಇಸ್ ಬೇಸಿಕಲಿ ಎ ಅಂದಾಗ ಇಲ್ಲಿ ಫಸ್ಟ್ ಎಲಿಮೆಂಟ್ಸ್ ಏನೇನಿದೆಯೋ ಅದನ್ನೆಲ್ಲ ನಾವು ಬರಿಬೇಕು ಅಂಡ್ ರಿಪೀಟ್ ಆಗಿ ಬರೆಯೋದು ಗೋಜಿಲ್ಲ. ಓಕೆನಾ? ಸೊ ದಿಸ್ ವಿಲ್ ಬಿ ಬೇಸಿಕಲಿ ದ ಡೊಮೇನ್. ಇದು ಡೊಮೇನ್ ಆಗುತ್ತೆ. ಇವಾಗ ರೇಂಜ್, ಇವಾಗ ರೇಂಜ್ ಆಫ್ ದ ಗಿವನ್ ರಿಲೇಷನ್. ರೇಂಜ್ ಆಫ್ ದ ಗಿವನ್ ರಿಲೇಷನ್ ಅಂದ್ರೆ ಏನು? ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್ ಇನ್ ಆರ್. ಇವಾಗ ಇದು ರಿಲೇಷನ್ ಆರ್ ಅಂತಿದೆ, ಇಟ್ ವಿಲ್ ಬಿ ಎಕ್ಸ್ಟೆಂಡೆಡ್ ಫ್ರಮ್ ಎ ಟು ಬಿ ಅಂತ ಬರುತ್ತೆ. ಸೊ ಇಟ್ ವಿಲ್ ಬಿ ಸೆಟ್ ಆಫ್ ಆಲ್ ದ ಸೆಕೆಂಡ್ ಎಲಿಮೆಂಟ್, ಸೆಟ್ ಆಫ್ ಆಲ್ ದಿ ಸೆಕೆಂಡ್ ಎಲಿಮೆಂಟ್ಸ್ ಅನ್ನೋ ತರ ಇರುತ್ತೆ. ಓಕೆನಾ? ಸೊ ಬೇಸಿಕಲಿ ಸೆಟ್ ಆಫ್ ಆಲ್ ದ ಸೆಕೆಂಡ್ ಎಲಿಮೆಂಟ್ಸ್ ಇನ್ ಆರ್ ಅಂತ ನಾವು ಅದನ್ನ ಹೇಳ್ಬಹುದು. ಸೆಕೆಂಡ್ ಸೆಟ್ ಆಫ್ ಆಲ್ ದಿ
ಸೆಕೆಂಡ್ ಎಲಿಮೆಂಟ್ಸ್ ಇನ್ ಆರ್ ಅನ್ನ ನಾವು ರೇಂಜ್ ಆಫ್ ದ ಎಲಿಮೆಂಟ್ಸ್ ಅಂತ ಹೇಳ್ಕೊತೀವಿ. ಇವಾಗ ಇದ್ರಲ್ಲಿ ರೇಂಜ್ ಏನ್ ಬರುತ್ತೆ, ಸೊ ರಿಪೀಟ್ ನ ತಗೋಬಾರ್ದು. ಸೊ ಇವಾಗ ದಟ್ ಈಸ್ ದ ರೇಂಜ್. ರೇಂಜ್ ಅಂತ ಹೇಳಿದಾಗ ಏನ್ ಬರುತ್ತೆ, ರೇಂಜ್ ಅಂತ ಹೇಳಿದಾಗ 2, 6. ಸೊ need not be A must be equal to the domain or B must be equal to the range, but range will be, so domain will be a subset of A and range will be a subset of B. Okay na, so range will be a subset of B ಅನ್ನೋ ತರ ಇರುತ್ತೆ. ಇವಾಗ ಕೋಡೊಮೇನ್ ಆಫ್ ಅ ರಿಲೇಷನ್. ಓಕೆ, ಸೊ ಇವಾಗ ಕೋಡೊಮೇನ್ ಅಂತ ಹೇಳಿದಾಗ ಏನು, ಸೊ ಇವಾಗ ನಾವ್ ಏನಂತ ಹೇಳ್ಬೇಕು, ಇವಾಗ ಕೋಡೊಮೇನ್ ಆಫ್ ಅ ರಿಲೇಷನ್ ಅಂತ ಹೇಳಿದಾಗ ರೇಂಜ್ ವಿಲ್ ಬಿ, ಸೊ ಕೋಡೊಮೇನ್. ಓಕೆ, ಸೊ ಇವಾಗ ಕೋಡೊಮೇನ್ ಅಂತ ಹೇಳಿದಾಗ ಸೊ ರೇಂಜ್ ವಿಲ್ ಬಿ ಅ ಸಬ್ಸೆಟ್ ಆಫ್ ಅ ಸೆಟ್ ಅಂತ ಹೇಳ್ದೆ ಅಲ್ವಾ, ಸಬ್ಸೆಟ್ ಆಫ್ ಒನ್ ಸೆಟ್. ಓಕೆ, ಬಿ ಅಂತ ಇಟ್ಕೊಳ್ಳೋಣ. ಸೊ ರೇಂಜ್ ವಿಲ್ ಬಿ ಅ ಸಬ್ಸೆಟ್ ಆಫ್ ದ ಸೆಟ್ ಬಿ. This B set will be called as the codomain. Okay na, so this set B is called as the codomain of the given set. What is it called as? ಅದನ್ನ ನಾವು ಏನಂತ ಹೇಳ್ಬೇಕು, ಅದನ್ನ ನಾವು ಕೋಡೊಮೇನ್ ಅಂತ ಹೇಳ್ತೀವಿ. ಕರೆಕ್ಟಾ? ಇವಾಗ ನಾವು ಇನ್ನೇನ್ ಮಾಡ್ಬೇಕು, ಟೋಟಲ್ ನಂಬರ್ ಆಫ್ ರಿಲೇಷನ್ಸ್. ಇವಾಗ ಟೋಟಲ್ ನಂಬರ್ ಆಫ್ ರಿಲೇಷನ್ ಅಂತ ಹೇಳಿದಾಗ ವಾಟ್ ಆರ್ ದ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್? ಸೊ N5 ಆಯ್ತು. ದೆನ್ ಇವಾಗ N of B Q ಆಗಿದೆ ಅಂದ್ರೆ T ಆಗಿದೆ ಅಂದ್ರೆ N of T. ಸೊ ಇವಾಗ ಆಲ್ವೇಸ್ ವಿ ಹ್ಯಾವ್ ಟು ನೋ ದಟ್ ರೇಂಜ್ ವಿಲ್ ಬಿ ಅ ಸಬ್ಸೆಟ್. ಆಗ ಇದನ್ನ ನೋಡ್ಕೊಳ್ಳೋಣ ನಾವು ಇಲ್ಲಿ. ಏನು ನೋಡ್ಬೇಕಿಲ್ಲಿ? ಸೊ ಒಂದ್ ಥಿಂಗ್ ಅನ್ನ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಏನದು ಆ ಥಿಂಗು? ಸೊ ಬೇಸಿಕಲಿ ಅದನ್ನ ನಾವು ನೋಡೋಣ. ಏನದು ನೋಡ್ಬೇಕಾಗಿರೋದು? ಸೊ ಇವಾಗ ನಾವು ಫಸ್ಟ್ ನೋಡ್ಬೇಕಾಗಿರೋದು ಏನು, ಟೋಟಲ್ ನಂಬರ್ ಆಫ್. ಸೊ ಬೇಸಿಕಲಿ ವಿ ಹ್ಯಾವ್ ಟು ನೋ ಅಬೌಟ್ ದ total number of relations which are possible. So what are the total number of the relations that are possible? Okay, let us see. Total number of relations andaga, relations another, it will be a subset of partition product A cross B. Correct alva? So A cross B nalli n of A P ಅಂತ ಇಟ್ಕೊಳ್ಳೋಣ, n of B ಅನ್ನೋದನ್ನ Q ಅಂತ ಇಟ್ಕೊಳ್ಳೋಣ. ಸೊ ಇವಾಗ n of A cross B ಏನಾಯ್ತು, n of A cross B is PQ ಆಯ್ತು. ಕರೆಕ್ಟ್ ನಾ? ಸೊ ನಾವ್ ಇವಾಗ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಅಂದ್ರೆ ಏನು, ಟೋಟಲ್ ನಂಬರ್ ಆಫ್ ದ ಸಬ್ಸೆಟ್ಸ್ ಆಫ್ A cross B. ಕರೆಕ್ಟಾ? ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A cross B or ವಾಟ್ ಎವರ್. ಸೊ ಈ ಸೆಟ್ ಕೊಟ್ಟಾಗ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಏನ್ ಬರುತ್ತೆ, 2 to the power of n, where m will be the number of elements in A. ಕರೆಕ್ಟ್ ಅಲ್ವಾ? ಸೊ ಇವಾಗ n of A cross B ಬಂದ್ಬಿಟ್ಟು PQ ಇದೆ. ಇವಾಗ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಆಫ್ A cross B ಅಂತ ಹೇಳಿದಾಗ 2 to the power of PQ ಬರುತ್ತೆ. ಸೊ ದಿಸ್ ವಿಲ್ ಬಿ ದ ಟೋಟಲ್ ನಂಬರ್ ಆಫ್ ದ ರಿಲೇಷನ್ಸ್ ಪಾಸಿಬಲ್ ಫಾರ್ ಅ ಗಿವನ್ ಟು ಸೆಟ್ಸ್ ಅಂತ ಹೇಳ್ಬಹುದು ನಾವು. ಓಕೆನಾ? ಸೊ ನಾವು ಇವಾಗ ಇನ್ವರ್ಸ್ ಆಫ್ ಅ ಗಿವನ್ ರಿಲೇಷನ್. ಇವಾಗ ಇನ್ವರ್ಸ್ ಆಫ್ ರಿಲೇಷನ್ ಅಂತ ಹೇಳಿದಾಗ ಲೆಟ್ A and B be two sets. ಇವಾಗ ಇನ್ವರ್ಸ್ ನೋಡೋಣ. ಇನ್ವರ್ಸ್ ಅಂತ ನೋಡಿದಾಗ ಏನ್ ಬರುತ್ತೆ, ನಮಗೆ ಗೊತ್ತಾಗಿರ್ಬೇಕು. ಏನ್ ಗೊತ್ತಾಗ್ಬೇಕು ನಮ್ಗೆ ಫಸ್ಟ್, ಇನ್ವರ್ಸ್ ಆಫ್ ದ ಗಿವನ್ ರಿಲೇಷನ್ ಅಂತ ಹೇಳಿದಾಗ ನಮ್ಗೆ ಇನ್ವರ್ಸ್ ಬೇಕು. ಕರೆಕ್ಟ್ ಅಲ್ವಾ? ಇನ್ವರ್ಸ್ ಬೇಕು ಅಂತ ಹೇಳಿದಾಗ ನಮ್ಗೆ ಏನ್ ಗೊತ್ತಿರ್ಬೇಕು, ಒಂದು ಗೊತ್ತಾಗಿರ್ಬೇಕು. ಏನ್ ಗೊತ್ತಾಗಿರ್ಬೇಕು ನಮ್ಗೆ? ಹೇಳ್ತೀನಿ ನಿಮ್ಗೆ. ಓಕೆನಾ? ಸೊ ಇವಾಗ ಇನ್ವರ್ಸ್ ಆಫ್ ದ ಗಿವನ್ ರಿಲೇಷನ್ ಅಂತ ಬಂದಾಗ ಸಿ ಎ ಇದೆ ಅಂಡ್ ಆಲ್ಸೋ ಬಿ ಇದೆ. ದೀಸ್ ಆರ್ ದ ಟೂ ಸೆಟ್ಸ್. ಓಕೆ, ಸೊ ಆರ್ ಬಿ ಅ ರಿಲೇಷನ್ ಫ್ರಮ್ ಎ ಟು ಬಿ. ಇವಾಗ ಆರ್ ಅನ್ನ ಹೆಂಗ್ ಬರೀತೀವಿ, ಎ ಟು ಬಿ ಅದು ರಿಲೇಷನ್ ಇದೆ ಆರ್ ಗೆ. ಸೊ ಇವಾಗ ಆರ್ ಅಂದಾಗ ಏನ್ ಬರುತ್ತೆ, ಆರ್ ಹೆಂಗ್ ಬರುತ್ತೆ ಎ ಕೊಮ್ಮ ಬಿ ಸಚ್ ದಟ್ ಎ ಬಿಲಾಂಗ್ಸ್ ಟು ಬಿಗ್ ಎ ಅಂಡ್ ಬಿ ಬಿಲಾಂಗ್ಸ್ ಟು ಬಿಗ್ ಬಿ. ಕರೆಕ್ಟಾ? ಇದು ಹಿಂಗ್ ಬರುತ್ತೆ ಆರ್ ರಿಲೇಷನ್. ಅದು ಹಂಗಾಗತ್ತೆ. ಇವಾಗ ಆರ್ ಇನ್ವರ್ಸ್ ಅಂತ ಹೇಳಿದಾಗ ಇಟ್ ವಿಲ್ ಬಿ ಅ ರಿಲೇಷನ್ ಫ್ರಮ್ ಬಿ ಟು ಎ. ಕರೆಕ್ಟ್ ಅಲ್ವಾ? ಸೊ ಬಿ ಟು ಎ ಬಂದಾಗ ಆರ್ ಡ್ಯಾಶ್ ವಿಲ್ ಬಿ ನಥಿಂಗ್ ಬಟ್ ಬಿ ಕಾಮ ಎ. ಓಕೆ, ಬಿ ಕಾಮ ಎ ಸಚ್ ದಟ್ ಬಿ ಬಿಲಾಂಗ್ಸ್ ಟು ಏನು ಬಿ ಅಂಡ್ ಎ ಬಿಲಾಂಗ್ಸ್ ಟು ಎ. ಕರೆಕ್ಟಾ? ಸೊ ಬಿ ಬಿಲಾಂಗ್ಸ್ ಟು ಬಿ ಅಂಡ್ ಎ ಬಿಲಾಂಗ್ಸ್ ಟು ಎ. ಇವಾಗ ನಾವ್ ಏನಂತ ಹೇಳ್ಬೋದು, ಡೊಮೇನ್ ಆಫ್ ಆರ್ ಇಸ್ ಈಕ್ವಲ್ ಟು, ಸೊ ಇದು ಉಲ್ಟಾ ಆಯ್ತಲ್ವಾ? ಓಕೆ, ಇವಾಗ ನಾವು ಎಕ್ಸಾಂಪಲ್ ಅಲ್ಲಿ ನೋಡೋಣ. ಸೊ ರಿಲೇಷನ್ ಆರ್, ಓಕೆ, ಎ ಇದೆ ನಮ್ಗೆ 1,2 ಬಿ ಸಾರಿ. ಸೊ ಇವಾಗ ರಿಲೇಷನ್ ಅಲ್ಲಿ ನೋಡೋಣ 1,2 3,4 ದೆನ್ 5,6 ಅಂತ ಇದೆ. ಓಕೆನಾ? ಸೊ ಇವಾಗ ರೇಂಜ್ ಡೊಮೇನ್ ಅಂತ ಹೇಳಿದಾಗ ಆರ್ ಗೆ ಡೊಮೇನ್ ಏನ್ ಬರುತ್ತೆ, ಡೊಮೇನ್ ಆಫ್ ದಟ್ ಇಸ್ ಡೊಮ್ ಆಫ್ ಆರ್ ಬಂದ್ಬಿಟ್ಟು ಏನ್ ಬರುತ್ತೆ, ಇಟ್ ಇಸ್ 1,2 or 1,3,5 ಬರುತ್ತೆ. ಹಂಗೇನೆ ರೇಂಜ್ ಅಂತ ನೋಡಿದಾಗ
range will be range of r. ಓಕೆನಾ, ರೇಂಜ್ ಆಫ್ ಆರ್ ಏನ್ ಬರುತ್ತೆ ಇಲ್ಲಿ, ಇಟ್ ವಿಲ್ ಬಿ 2,4,6. ನಾವು ಇವಾಗ ಆರ್ ಇನ್ವರ್ಸ್ ಅಂತ ತಗೋತೀವಿ, ಇದು ಉಲ್ಟಾ ಆಗತ್ತೆ. ಸೊ ಆರ್ ಇನ್ವರ್ಸ್ ವಿಲ್ ಬಿ ನಥಿಂಗ್ ಬಟ್ 2,1, ಓಕೆ, 4,3 ಅಂಡ್ ಆಲ್ಸೋ 6,5 ಆಗತ್ತೆ. ಕರೆಕ್ಟಾ? ಇವಾಗ ರೇಂಜ್ ಡೊಮೇನ್ ಅಂತ ತಗೊಂಡಾಗ ಏನ್ ಬರುತ್ತೆ, ಇದ್ರಲ್ಲಿ ಡೊಮೇನ್ ತಗೊಂಡಾಗ ನಮಗೆ 2,4,6 ಬರುತ್ತೆ. ಹಂಗೆ ರೇಂಜ್ ಅಂತ ತಗೊಂಡಾಗ ಏನ್ ಬರುತ್ತೆ, ರೇಂಜ್ ಅಂತ ತಗೊಂಡಾಗ 1,3,5 ಬರುತ್ತೆ. ಕರೆಕ್ಟಾ? ಸೊ ಇದು ಡೊಮೇನ್, ಇದು ರೇಂಜ್, ಇದು ಸೊ ಇವಾಗ ಇದ್ರ ರೇಂಜ್ ಇಸ್ ಈಕ್ವಲ್ ಟು ಇದ್ರ ಡೊಮೇನ್. ಕರೆಕ್ಟಾ? ಸೊ ಇದ್ರ ರೇಂಜ್ ಇಸ್ ಈಕ್ವಲ್ ಟು ಇದ್ರ ಡೊಮೇನ್, ಇದ್ರ ಡೊಮೇನ್ ಇಸ್ ಈಕ್ವಲ್ ಟು ಇದ್ರ ರೇಂಜ್. ಸೊ ದಟ್ ಇಸ್ ವೈ ವಿ ಕ್ಯಾನ್ ಬೇಸಿಕಲಿ ಸೇ, ಇದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನ ನೋಟ್ ಮಾಡ್ಕೋಬೇಕು. ಸೊ ವೆನ್ ವಿ ಹ್ಯಾವ್ ದ ರೇಂಜ್ ಆರ್ and also R inverse. So basically domain of R will be equal to range of R dash or R inverse, and range of R inverse, okay, will be equal to domain of R anta ನಾವು ಅದನ್ನ ಹೇಳ್ಕೋಬಹುದು. Sorry, range of domain of range of R will be equal to domain of R inverse ಅಂತ ಹೇಳ್ಕೋಬಹುದು. ಓಕೆನಾ? ಸೊ ಇದು ರೇಂಜ್ ಗೆ ಆಯ್ತು. ಓಕೆ, ನಾವ್ ಇವಾಗ ಇನ್ನೊಂದನ್ನ ನೋಡ್ಬೇಕು. ಸೊ ಇವಾಗ ರಿಲೇಷನ್ಸ್ ಅಲ್ಲೂ ನಮ್ಗೆ ರಿಫ್ಲೆಕ್ಸಿವ್, ನಾನ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ನಾನ್ ಸಿಮೆಟ್ರಿಕ್, ಟ್ರಾನ್ಸಿಟಿವ್, ನಾನ್ ಟ್ರಾನ್ಸಿಟಿವ್ ರಿಲೇಷನ್ಸ್ ಅಂತ ಇರುತ್ತೆ. ಓಕೆ, ದೇರ್ ಆರ್ 6 ಟೈಪ್ಸ್ ಬೇಸಿಕಲಿ. ಏನೇನದು? ಸೊ 6 ಟೈಪ್ಸ್ ಆಫ್ ರಿಲೇಷನ್ಸ್ ನಾವು ನೋಡ್ಬೋದು. ಓಕೆ, ಅದೇನೇನು 6 ಟೈಪ್ಸ್ ಆಫ್ ರಿಲೇಷನ್? ಫಸ್ಟ್ ಟ್ರಾನ್ಸಿಟಿವ್, ರಿಫ್ಲೆಕ್ಟಿವ್, ನಾಟ್ ರಿಫ್ಲೆಕ್ಸಿವ್ ಅಂತ ಇರುತ್ತೆ, ಅಂಡ್ ನಾಟ್ ರಿಫ್ಲೆಕ್ಸಿವ್ ಅಂಡ್ ನಾಟ್ ರಿಫ್ಲೆಕ್ಸಿವ್ ಅಂತ ಇರುತ್ತೆ. ಸೊ ಬೇಸಿಕಲಿ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಏನು? ಫಾರ್ ಆಲ್ ಎ ಬಿಲಾಂಗಿಂಗ್ ಟು ಎ comma a is belonging to R, is present in R. So for every, so ಇವಾಗ ರಿಲೇಷನ್ ಅಲ್ಲಿ or a set ಇದೆ, that will be equal to 1, 1, 1, 2, 3 ಅಂತ ಇದೆ. ಸೊ a cross a ನಲ್ಲಿ ಏನೇನ್ ಇರ್ಬೇಕು? 1, 1, 1, 2 or all these things ಮಾಡೋಣ. So ಇವಾಗ ರಿಲೇಷನ್ such that a extends to a relation of a set on itself. ಸೊ ಇವಾಗ ಇದನ್ನಲ್ಲಿ, ಈ ರಿಲೇಷನ್ ನಲ್ಲಿ 1, 1, 2, 2, 3, 3 ಪ್ರೆಸೆಂಟ್ ಆಗಿದ್ರೆ ಅವಾಗ ಇದನ್ನ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಅದಕ್ಕೆ ಫಾರ್ ಆಲ್ ಎ ಬಿಲಾಂಗಿಂಗ್ ಟು ಎ comma a is present in R. ಸೊ ದೇರ್ ಫೋರ್ ಅದನ್ನ ಏನಂತ ಹೇಳ್ಬೋದು? ಸೊ ದೇರ್ ಫೋರ್ ಈ ಬರುತ್ತೆ, a belongs to a, okay, such that a comma a does not belong to R. ಓಕೆ, ಸೊ ಬೇಸಿಕಲಿ a comma a does not belong to R ಅಂತ ಇರುತ್ತೆ. ಸೊ ನಾವು ಇವಾಗ ಸೊ ದಟ್ ಅದು ಏನಾಯ್ತು? ಸೊ ದಟ್ ವಿಲ್ ಬಿ ದ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಆಗತ್ತೆ. ಓಕೆ, ಅದನ್ನ ನಾವ್ ಏನಂತ ಹೇಳ್ತೀವಿ? ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ. ನಾವ್ ಇವಾಗ ನಮ್ಗೆ ಸಿಮೆಟ್ರಿಕಲ್ ರಿಲೇಷನ್ ಅಂತ ಇರುತ್ತೆ, ಆರ್ ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ಬೋದು. ಸೊ ಫಾರ್ a comma b belonging to R, so ಇವಾಗ say we have a and b and relation is such that it will be extended from a to b. Okay, so for a comma b belonging to a, okay, ಇಲ್ಲಿ ಇದು ಸೆಲ್ಫ್ ಗೆ ನೋಡ್ತಾ ಇರೋದು ನಾವು. ಓಕೆನಾ? ಸೊ ಇದು ಸೆಲ್ಫ್ ಅಂದ್ರೆ ಸೆಲ್ಫ್ ರಿಲೇಷನ್ ಗೆ ನೋಡ್ತಾ ಇರೋದು. ಸೊ ಇವಾಗ a extends to a r such that ಇದು ಬರ್ತಿದೆ. ಸೊ ಇವಾಗ a comma b belongs to a, ಕರೆಕ್ಟಾ? ಇವಾಗ a comma b, so a comma b belongs to a, then a comma b belongs to R ಅಂದಾಗ b comma a must also belong to R. ಓಕೆ, ಅವಾಗ ನಾವ್ ಅದನ್ನ ಏನಂತ ಹೇಳ್ತೀವಿ? ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. ಕರೆಕ್ಟಾ? ಅವಾಗ ನಾವ್ ಅದನ್ನ ಏನಂತ ಹೇಳ್ತೀವಿ? ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ನಾವು ಇವಾಗ ಎಕ್ಸಾಂಪಲ್ a ನಲ್ಲಿದೆ 1, 2, 3. Okay, so R such that it will be a to a relation. So a cross a Cartesian product ಅಲ್ಲಿ ಇರುತ್ತೆ. ಸೊ ನಾವ್ ಇವಾಗ ರಿಲೇಷನ್ ನಲ್ಲಿ ಬೈ ಚಾನ್ಸ್ 1, 2 ಇದೆ ಅಂದ್ರೆ ದೆನ್ 2, 1 ಆ ರಿಲೇಷನ್ ನಲ್ಲಿ ಪ್ರೆಸೆಂಟ್ ಇದೆ ಅಂದಾಗ, ಇವಾಗ ಈ ತರ ಕಂಡೀಷನ್ ಎಕ್ಸಿಸ್ಟ್ ಆಗಿದೆ ಅಂದಾಗ ಅವಾಗ ಇದನ್ನ ನಾವು ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. ಓಕೆ, ಸಿಮೆಟ್ರಿಕ್ ರಿಲೇಷನ್. ಓಕೆ, ವಾಟ್ ಇಸ್ ಇಟ್ ಕಾಲ್ಡ್? ಅವಾಗ ನಾವು ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಟ್ರಾನ್ಸಿಟಿವ್ ರಿಲೇಷನ್. ಇವಾಗ ನೆಕ್ಸ್ಟ್ ಬರೋದು ನಮಗೆ ಟ್ರಾನ್ಸಿಟಿವ್ ರಿಲೇಷನ್ ಬರುತ್ತೆ. ಸೊ ವಾಟ್ ಇಸ್ ದಿಸ್ ಟ್ರಾನ್ಸಿಟಿವ್? ಓಕೆನಾ? ಟ್ರಾನ್ಸಿಟಿವ್ ರಿಲೇಷನ್ ಏನ್ ಬರುತ್ತೆ?
A comma B comma, so ಇವಾಗ A to A ನೇ relation always, and so we'll be basically considering A cross A Cartesian product ನೇ ನಾವು ಕನ್ಸಿಡರ್ ಮಾಡ್ತೀವಿ. ಇವಾಗ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳಿದಾಗ ಏನ್ ಬರುತ್ತೆ, ಇವಾಗ ಫಾರ್ A comma B comma C ಮೂರು A ನಲ್ಲೇ ಇದೆ ಅಂತ ಹೇಳ್ಕೊಳ್ಳಿ. A comma B belongs to R, ಓಕೆ, ಬಿ ಕಾಮಾ ಸಿ ಆರ್ ನಲ್ಲಿದೆ. ಸೊ ಅವಾಗ ಸಿ ಕಾಮಾ ಎ ಆರ್ ಎ ಕಾಮಾ ಸಿ ಆಲ್ಸೋ ಶುಡ್ ಬಿ ಪ್ರೆಸೆಂಟ್ ಇನ್ ಎ. ಇವಾಗ ಎಕ್ಸಾಂಪಲ್ ನೋಡೋಣ. ಎ ಇಸ್ ಈಕ್ವಲ್ ಟು 1,2,3. ಓಕೆನಾ. ಇವಾಗ ರಿಲೇಷನ್ ಅಲ್ಲಿ ಏನೇನಿದೆ, 1,2 ಇದೆ, 2,3 ಇದೆ. ವೆನ್ ವಿಲ್ ದಿಸ್ ರಿಲೇಷನ್ ಬಿ ಟ್ರಾನ್ಸಿಟಿವ್? ಇವಾಗ ಇದು ಟ್ರಾನ್ಸಿಟಿವ್ ಯಾವಾಗ ಆಗತ್ತೆ? ಟ್ರಾನ್ಸಿಟಿವ್ ಯಾವಾಗ ಆಗತ್ತೆ ಅಂದ್ರೆ ಎ ಇದು, ದಿಸ್ ಇಸ್ ಎ, ದಿಸ್ ಇಸ್ ಬಿ and this is C. A comma B is in R, B comma C is in R, A comma C should also be in R alva. A comma C should also be in R andre 1 comma ಎಷ್ಟು 3 should also be a part of R. 1 comma 3 if it is a part of R, ಅವಾಗ ನಾವು ಇದನ್ನ ಏನಂತ ಹೇಳ್ತೀವಿ, ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಓಕೆನಾ. ಇದು ಇಲ್ಲ ಅಂದಾಗ ಸೊ ಇಟ್ ಬಿಕಮ್ಸ್ ನಾಟ್ ಟ್ರಾನ್ಸಿಟಿವ್ ಅಷ್ಟೇ. ಓಕೆನಾ. ಇದಿಲ್ಲ ಅಂದಾಗ ಇದೇನಾಗತ್ತೆ, ಇದಿಲ್ಲ ಅಂದಾಗ ಇಟ್ ಬಿಕಮ್ಸ್ ನಾಟ್ ಟ್ರಾನ್ಸಿಟಿವ್. ಓಕೆನಾ. ಹಾ. ಸೊ ನಾವು ಇವಾಗ ನೆಕ್ಸ್ಟ್ ಒನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ನೋಡೋಣ. ಸೊ ನಮಗ್ ಗೊತ್ತಾಯ್ತು ಸಿಮೆಟ್ರಿಕ್, ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಬಂತು, ದೆನ್ ವಿ ಸ್ಪೋಕ್ ಅಬೌಟ್ ಸಿಮೆಟ್ರಿಕ್ ಬಂತು, ಆಮೇಲೆ ಟ್ರಾನ್ಸಿಟಿವ್ ಕೂಡ ನೋಡಿದ್ವಿ. ನಾವು ಇವಾಗ ನೆಕ್ಸ್ಟ್ ಒನ್ ನೋಡ್ತಾ ಇರೋದು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ನೋಡೋಣ. ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ನೋಡೋಣ. ವಾಟ್ ಇಸ್ ದಿಸ್ ಈಕ್ವಿವೆಲೆನ್ಸ್ ರಿಲೇಷನ್? ಇವಾಗ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಮಾಡ್ತಾ ಇದ್ದಾಗ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಸ್ಯಾಟಿಸ್ಫೈ ಮಾಡ್ತಿದೆ ಅದು ಅಂದಾಗ, ಇವಾಗ ರಿಫ್ಲೆಕ್ಸಿವ್ ಇದೆ. ಓಕೆ, ಸೊ ಇವಾಗ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಬಂದಾಗ, ಸೊ ಅದು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಬಂದಿದೆ ಅಂದಾಗ, ಸೊ ಅವಾಗ ಅದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಓಕೆ, ರಿಫ್ಲೆಕ್ಸಿವ್ ಆಗಿರ್ಬೇಕು, ಸಿಮೆಟ್ರಿಕ್ ಆಗಿರ್ಬೇಕು, ಓಕೆ, ಸಿಮೆಟ್ರಿಕ್ ಆಗಿರ್ಬೇಕು, ಅಂಡ್ ಆಲ್ಸೋ ಟ್ರಾನ್ಸಿಟಿವ್ ಆಗಿರ್ಬೇಕು. ಟ್ರಾನ್ಸಿಟಿವ್, ಸಿಮೆಟ್ರಿಕ್ ಅಂಡ್ ಆಲ್ಸೋ ರಿಫ್ಲೆಕ್ಸಿವ್. ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂಡ್ ದೆನ್ ಅದನ್ನ ರಿಫ್ಲೆಕ್ಸಿವ್ ಅಂತ ಹೇಳ್ಬೇಕು. ಓಕೆನಾ. ಸೊ ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂಡ್ ಆಲ್ಸೋ ರಿಫ್ಲೆಕ್ಸಿವ್ ಅಂತ ನಾವು ಅದನ್ನ ತಿಳ್ಕೊತೀವಿ. ಇವಾಗ ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಏನು? ನಾವು ನೆಕ್ಸ್ಟ್ ನೋಡ್ಬೇಕಾಗಿರೋದು ಫಂಕ್ಷನ್ಸ್ ಅನ್ನ ನೋಡೋಣ. ಸೊ ವಾಟ್ ಇಸ್ ಅ ಫಂಕ್ಷನ್? ಲೆಟ್ ಅಸ್ ಸಿ. ಇವಾಗ ರಿಲೇಷನ್ಸ್ ಪಾರ್ಟ್ ಆಯ್ತು. ನಾವು ಇವಾಗ ನೆಕ್ಸ್ಟ್ ನೋಡ್ಬೇಕಾಗಿರೋದು ಏನು? ನೆಕ್ಸ್ಟ್ ನೋಡ್ಬೇಕಾಗಿರೋದು ನಾವು ಫಂಕ್ಷನ್ಸ್. ಫಂಕ್ಷನ್ಸ್ ಅಂದ್ರೆ ಲೆಟ್ ಎ ಅಂಡ್ ಬಿ ಬಿ ಟು ನಾನ್ ಎಂಪ್ಟಿ ಸೆಟ್ಸ್. ಅ ಫಂಕ್ಷನ್ ಎ ಟು ಬಿ ಇಸ್ ಅ ರಿಲೇಷನ್ ಸಚ್ ದಟ್. ಇವಾಗ ಫಂಕ್ಷನ್ ಇಸ್ ಆಲ್ಸೋ ಅ ರಿಲೇಷನ್. ನೆಸೆಸಿಟಿ. ಓಕೆ, ಸೊ ನೆಸೆಸರಿ ಕ್ರೈಟೀರಿಯಾನ ಅದ್ ಮ್ಯಾಚ್ ಮಾಡಿದಾಗ, ಸೊ ನೆಸೆಸಿಟಿ ಕ್ರೈಟೀರಿಯಾನ ಏನು ರಿಲೇಷನ್ ಮ್ಯಾಚ್ ಮಾಡಿದಾಗ ಅದು ಅವಾಗ ಫಂಕ್ಷನ್ ಆಗತ್ತೆ. ಏನಾಗತ್ತೆ ಅವಾಗ? ಅದು ಫಂಕ್ಷನ್ ಆಗತ್ತೆ. ಸೊ ಅದನ್ನ ನಮಗೆ ಗೊತ್ತಿರ್ಬೇಕು. ಓಕೆ, ಏನ್ ಗೊತ್ತಿರ್ಬೇಕು? ಸೊ ಫಂಕ್ಷನ್ ಮ್ಯಾಚ್ ಆಗ್ಬೇಕು ಅಂದ್ರೆ ಅದನ್ನ ಹಂಗೆ ನಾವು ನೋಡ್ಬೇಕು. ಸೊ ಲೆಟ್ ಎ ಅಂಡ್ ಬಿ, ಇವಾಗ ಎ ಇದೆ, ಬಿ ಇದೆ, ಬಿ ಟು ನಾನ್ ಎಂಪ್ಟಿ ಸೆಟ್ ಅಂತ ತಗೊಳ್ಳೋಣ. ನಾನ್ ಎಂಪ್ಟಿ ಸೆಟ್ ಅಂತ ನಾವು ಇದನ್ನ ತಗೋತಿದೀವಿ. ಎರಡು ನಾನ್ ಎಂಪ್ಟಿ ಸೆಟ್ ತಗೊಳ್ಳೋಣ. ಎರಡು ನಾನ್ ಎಂಪ್ಟಿ ಸೆಟ್ ಇವಾಗ ಫಂಕ್ಷನ್ ಹಿಂಗ್ ಬರಿತೀವಿ, ಫಂಕ್ಷನ್ ಎ ಟು ಬಿ ಅನ್ನೋ ತರ, ಬಿಕಾಸ್ ಅದು ರಿಲೇಷನ್ ಅಲ್ವಾ. all elements of A are related to B and no element of A is related to more elements of B. ಇವಾಗ A ನಲ್ಲಿ A ಇದೆ, B ಇದೆ, C ಇದೆ, D ಇದೆ. ಇದರಲ್ಲಿ B ನಲ್ಲಿ 1 2 3 4 ಇದೆ. ಸೊ all elements of A are related to elements of B. ಓಕೆ, ಸೊ ಇವಾಗ A ಗೂ ಒಂದಿರ್ಬೇಕು, B ಗೂ ಒಂದಿರ್ಬೇಕು, C ಗೂ ಇರ್ಬೇಕು, D ಗೂ ಇರ್ಬೇಕು. ಬಟ್ ನೋ ಎಲಿಮೆಂಟ್ ಆಫ್ A is related to, so no element of A is related to what? Is related to more than one element of B. ಓಕೆ, ಸೊ ಇವಾಗ ಇದು ಇಲ್ಲಿಗೆ ರಿಲೇಟ್ ಆಗಿರ್ಬೇಕು. ಓಕೆನಾ. ಆಮೇಲೆ ಇದು ಇಲ್ಲಿಗೆ ರಿಲೇಟ್ ಆಗಿರ್ಬೇಕು, ಇದು ಇದಕ್ಕೆ ರಿಲೇಟ್ ಆದ್ರೆ ನೋ ಪ್ರಾಬ್ಲಮ್. ಒನ್ ಥಿಂಗ್ ಇಸ್ ಆಲ್ ಎಲಿಮೆಂಟ್ಸ್ ಆಫ್ A ಮಸ್ಟ್ ಬಿ ರಿಲೇಟೆಡ್. ಓಕೆನಾ. ಸೆಕೆಂಡ್ ಒನ್ ಏನು ಕ್ರೈಟೀರಿಯಾ? ಸೆಕೆಂಡ್ ಕ್ರೈಟೀರಿಯಾ, ನೋ ಎಲಿಮೆಂಟ್ in A
must be related to more than one element in B. So this must be loyal ಅಷ್ಟೇ. ಇದನ್ನ ಲಾಯಲ್ಟಿ ನೋಡ್ಬೇಕು. ಇವಾಗ ನೋಡೋಣ 1 2 3 then 5 6 7 8 ಅಂತ ಇದೆ. ಸೊ ಇದು valid function or no, because one is related to 5 and 6. So ಇದು wrong, it is not a function. So not a function ಆಗುತ್ತೆ. ಇವಾಗ next one ನೋಡೋಣ 1 2 3 and also ಇಲ್ಲಿ 5 6 7 8 ಅಂತ ಇದೆ. So 1 3 ಇವಾಗ ಇದು loyalty okay, but 2 is not related to anything. 2 is not related to anything ಆದಾಗ again it is not said to be a function ಅಂತ ನಾವು ಅದನ್ನ ಹೇಳ್ಬೋದು. ಸೊ ಬೇಸಿಕಲಿ ಇದನ್ನ ಬರುತ್ತೆ. ಸೊ ಇವಾಗ ಫಂಕ್ಷನ್ ಅಂತ ಹೇಳಿದಾಗ ಬೇಸಿಕಲಿ ಒಂದ್ ಇನ್ಪುಟ್ ಇರುತ್ತೆ. ಓಕೆ, ಇನ್ಪುಟ್ ಇರುತ್ತೆ. ಆ ಇನ್ಪುಟ್ ಗೆ ಇದು ಒಂದ್ ಫಂಕ್ಷನ್ ಬರುತ್ತೆ. ಓಕೆ, ಸೊ ಫಂಕ್ಷನ್ ಬಂದ್ಬಿಟ್ಟು ಇದು ಔಟ್ಪುಟ್ ಆಗುತ್ತೆ. ಕರೆಕ್ಟಾ? ಸೊ ಇದು ಇನ್ಪುಟ್ ಇರುತ್ತೆ, ಇದು ಔಟ್ಪುಟ್ ಇರುತ್ತೆ, ಇದು ಒಂದ್ ಫಂಕ್ಷನ್ ಬರುತ್ತೆ. ಸೊ ಆಲ್ಜಿಬ್ರಾ ರಿಲೇಟೆಡ್ ಟು ಫಂಕ್ಷನ್ಸ್. ಇವಾಗ ಆಲ್ಜಿಬ್ರಾ ಫಂಕ್ಷನ್ಸ್ ಅಲ್ಲಿ ನೋಡಿದಾಗ ಏನ್ ಬರುತ್ತೆ? ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ನೋ ಅಬೌಟ್ ಆಪರೇಷನ್ಸ್. ಓಕೆನಾ? ಆಪರೇಷನ್ಸ್ ಸೊ ಏನು ಅದು ಆಪರೇಷನ್ಸ್ ಅನ್ನ ನಾವು ನೋಡ್ಬೇಕು. ಸೊ ಫಂಕ್ಷನ್ಸ್ ಅಲ್ಲಿ ಏನೇನು ಆಪರೇಷನ್ಸ್ ಬರುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಸೊ ಅದನ್ನ ನೋಡ್ಕೊಳ್ಳೋಣ ನಾವ್ ಇವಾಗ. ಸೊ ಫಸ್ಟ್ ಆಪರೇಷನ್ ಅಂತ ಬಂದಾಗ ಸೊ ನಾವು ವಿ ಹ್ಯಾವ್ ದಟ್ ಇಸ್ ದಿ algebra ಬರುತ್ತೆ. ಸೊ ಅಲ್ಜಿಬ್ರಿಕೇಶನ್. ಸೊ ಇವಾಗ ಸಿ ಎಫ್ ಆಫ್ ಸಿ ಇಂಟು ಎ or f of c into x is equal to c into times of f of x. X will be the function. Okay, so now ivaga second one we have f of f plus or minus of g of x will be equal to f of x plus or minus of g of x anta barutte. Now we have third one, f of f g into times of x is equal to f of x into times of g of x anta irutte. Then fourth one in barutte, f by g into times of x will be equal to f of x divided by g of x anta irutte. So these are basically the operations which are important. Okay, idu operations which are important. So even odd function bandag en barutte. ಓಕೆ, ನಾವು ಇವಾಗ ಸೊ ಬೇಸಿಕಲಿ ಇದು ಆಲ್ಜಿಬ್ರಾ ಆಪರೇಷನ್ಸ್ ಅಂತ ನೋಡಿದ್ವಿ. ನಾವ್ ಇವಾಗ ಈವನ್ ಆಡ್ ಅಂತ ನೋಡೋಣ. ಈವನ್ ಆಡ್. ಸೊ ಈವನ್ ಆಡ್ ಫಂಕ್ಷನ್ ಬಂದಾಗ ಏನೇನ್ ಬರುತ್ತೆ ಅದನ್ನ ನಮ್ಗೆ ಗೊತ್ತಿರ್ಬೇಕು. ಸೊ ಇವಾಗ ಈವನ್ ಆಡ್ ಫಂಕ್ಷನ್ಸ್ ನೋಡ್ಕೊಳ್ಳೋಣ. ಸೊ ಅ ಫಂಕ್ಷನ್ ಇಸ್ ದೇರ್ ಅಂತ ಹೇಳೋಣ. ಅ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇದೆ. ಓಕೆ, ಸೊ ಇವಾಗ ಎಫ್ ಆಫ್ ಮೈನಸ್ ಎಕ್ಸ್ ಕೂಡ ಇದೆ. ಓಕೆ, ಸೊ ಇವಾಗ ಈವನ್ ಫಂಕ್ಷನ್ ಯಾವಾಗ ಬರುತ್ತೆ? ಈವನ್ ಫಂಕ್ಷನ್ ಇಸ್ ಸೆಟ್ ಟು ಬಿ ಓಕೆ, ಫಂಕ್ಷನ್ ಇಸ್ ಸೆಟ್ ಟು ಬಿ ಈವನ್ ಇಫ್ okay f of x will be equal to f of minus of x, then it is said to be an even function. Okay na? Second one, f of x if it's not equal to or f of minus x will be equal to minus of f of x, avaga ಇದನ್ನ ನಾವು ಏನಂತ ಹೇಳ್ತೀವಿ? ಆಡ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇವಾಗ ಎಫ್ ಆಫ್ ಎಕ್ಸ್ ಇದೆ, ಇವಾಗ ಎಫ್ ಆಫ್ ಮೈನಸ್ ಎಕ್ಸ್ ಹೇಳ್ತಿದ್ದಾರೆ. ಇಫ್ ಇಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಅವಾಗ ನಾವು ಅದನ್ನ ಈವನ್ ಫಂಕ್ಷನ್ ಅಂತ ಹೇಳ್ತೀವಿ. ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳಿದಾಗ ಅದನ್ನ ನಾವು ಆಡ್ ಫಂಕ್ಷನ್ ಅಂತ ಕರಿತೀವಿ. ಓಕೆನಾ? ಸೊ ಇವಾಗ ಗ್ರಾಫ್ ಆಫ್ ಅನ್ ಈವನ್ ಫಂಕ್ಷನ್ ಇಸ್ ಸಿಮೆಟ್ರಿಕ್ ಅಬೌಟ್ ದ ವೈ ಆಕ್ಸಿಸ್. ಇವಾಗ ಸಿಮೆಟ್ರಿಕ್ ಫಂಕ್ಷನ್ ಇರತ್ತಲ್ವಾ, ಇವಾಗ ವೈ ಆಕ್ಸಿಸ್ ಇದೆ, ಎಕ್ಸ್ ಇದೆ ಇಲ್ಲಿ. ಓಕೆ, ಇಲ್ಲೂ ಎಕ್ಸ್ ಇದೆ. ಸೊ ಇವಾಗ y ವ್ಯಾಲ್ಯೂ ಸೇಮ್ ಇರತ್ತಲ್ವಾ, ಸೊ ಇಲ್ಲಿ x ವ್ಯಾಲ್ಯೂ ಏನೇನಿರುತ್ತೆ ಇಲ್ಲೂ y ವ್ಯಾಲ್ಯೂ ಸೇಮ್ ಇರುತ್ತೆ. ಸೊ ಇಟ್ ಇಸ್ ಸಿಮೆಟ್ರಿಕ್. ಹೆಂಗಾದ್ರೂ ಹೋಗ್ಲಿ ಇದು. ಸೊ ಇದು ಹಿಂಗ್ ಹೋಗುತ್ತಾ, ಅವಾಗ ಇದೂನು ಹಿಂಗೆ ಹೋಗುತ್ತೆ. ಸೊ ಬೇಸಿಕಲಿ ಇಟ್ ಇಸ್ ಬೇಸಿಕಲಿ ಸಿಮೆಟ್ರಿಕ್ ಅಬೌಟ್ ದ y ಆಕ್ಸಿಸ್. ಸೊ y ಆಕ್ಸಿಸ್ ಇಸ್ ದಿ ಲೈನ್ ಆಫ್ ಸಿಮೆಟ್ರಿ ಅಂತ ನಾವು ಹೇಳ್ಬೋದು. ಸೊ ಇವಾಗ ಕಾಂಪೋಸಿಟ್ ಫಂಕ್ಷನ್. ವಾಟ್ ಇಸ್ ಅ ಕಾಂಪೋಸಿಟ್ ಫಂಕ್ಷನ್? ಇವಾಗ a composite function is a function which is created when one function is substituted into another function. ಅಂದ್ರೆ one function and ಇನ್ನೊಂದು ಫಂಕ್ಷನ್ ಹಾಕ್ಬಿಟ್ಟು ನಾವು ಟ್ರೈ ಮಾಡಿದಾಗ ಇನ್ನೊಂದು ಫಂಕ್ಷನ್ ಬರುತ್ತೆ, h of x ಅಂತ ಬರುತ್ತೆ. ಓಕೆ, ಅವಾಗ ಅದನ್ನ ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ನೋಡ್ಕೊಳ್ಳೋಣ. ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಏನೇನು ಇರುತ್ತೆ ಅನ್ನೋದನ್ನ ನಾವು ನೋಡ್ಬೇಕು, ಪ್ರಾಪರ್ ಆಗಿ ನೋಡ್ಕೊಳ್ಳೋಣ. ಸೊ ಕಾಂಪೋಸಿಟ್ ಫಂಕ್ಷನ್ಸ್ ಅಂದ್ರೆ ಏನು? ಲೆಟ್ ಅಸ್ ಸಿ. ಇವಾಗ ಎಫ್ ಆಫ್ ಎಕ್ಸ್ ಒಂದಿದೆ ಅಪ್ಪ. ಓಕೆ, ಜಿ ಆಫ್ ಎಕ್ಸ್ ಇನ್ನೊಂದಿದೆ. ಇವಾಗ ನಾವು ಹೆಚ್ ಆಫ್ ಎಕ್ಸ್ ಅಂತ ಕಂಡು ಹಿಡಿತಿದೀವಿ. ಹೆಚ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಫ್ ಓ ಜಿ ಆಫ್ ಎಕ್ಸ್ ಅಂತ ಹೇಳ್ತೀನಿ. ಸೊ ಇದು ಕಾಂಪೋಸಿಷನ್ ಆಫ್ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ಜಿ. ಸೊ ಎಫ್ ಓ ಜಿ ಆಫ್ ಎಕ್ಸ್ ಅಂತ ಹೇಳಿದಾಗ ಎಫ್ ಆಫ್ ಜಿ ಆಫ್ ಎಕ್ಸ್. ಸೊ ಇದು ಓಕೆ, ಜಿ ಫಂಕ್ಷನ್ ಪ್ಯಾರಾಮೀಟರ್ ಏನು? ಎಕ್ಸ್. ಎಫ್ ಫಂಕ್ಷನ್ ಇವಾಗ ಪ್ಯಾರಾಮೀಟರ್ ಏನಾಗ್ತಿದೆ? ಜಿ ಆಫ್ ಎಕ್ಸ್. ಸೊ ಇವಾಗ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ 3x ಪ್ಲಸ್ ಟೈಮ್ಸ್ ಆಫ್ 2. ಜಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ?
ಎಕ್ಸ್ ಪ್ಲಸ್ ಟೈಮ್ಸ್ 5 ಅಂತ ಕೊಟ್ಟಿದ್ದಾರೆ. ಸೊ ಜಿ ಆಫ್ ಎಕ್ಸ್ ಸೇಮ್ ಇರುತ್ತೆ, ಕರೆಕ್ಟಾ? ಇವಾಗ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಹೇಳಿದಾಗ ಎಕ್ಸ್ ಪ್ಲಸ್ ಟೈಮ್ಸ್ 5 ಬರುತ್ತೆ. ಸೊ ಇನ್ ಪ್ಲೇಸ್ ಆಫ್ ಎಕ್ಸ್ ಏನ್ ಹಾಕ್ಬೇಕು, ಎಕ್ಸ್ ಪ್ಲಸ್ ಟೈಮ್ಸ್ 5 ಹಾಕ್ಬೇಕು. ಸೊ ಅದಕ್ಕೆ ಎಫ್ ಓ ಜಿ ಆಫ್ ಎಕ್ಸ್ ಅಂತ ಹೇಳಿದಾಗ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರುತ್ತೆ. ದಟ್ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ 5 ಬರುತ್ತೆ. That will be equal to 3 into x plus 5 plus times of 2. That is 3x plus times of 15 plus times of 2. That is 3x plus 17 ಆಗುತ್ತೆ. ಕರೆಕ್ಟ್ ಅಲ್ವಾ? ಎಫ್ ಓ ಜಿ ಅಂತ ಬಂದಾಗ 3x plus 17 ಬರುತ್ತೆ. ಹಂಗೇನೆ ಜಿ ಓ ಎಫ್ ಆಫ್ ಎಕ್ಸ್ ಅಂತ ನೋಡಿದಾಗ ಜಿ ಆಫ್ ಎಫ್ ಆಫ್ ಎಕ್ಸ್ ಬರುತ್ತೆ. ಎಫ್ ಆಫ್ ಎಕ್ಸ್ ಏನಿದೆ 3x plus times of 2. G of x ಏನಿದೆ, that is x plus times of 5. Okay, so 3x g of 3x plus times of 2 ಬರುತ್ತೆ. ಓಕೆನಾ? that will be equal to x plus times of 5 ಜಾಗದಲ್ಲಿ, ಇಲ್ಲಿ x ಜಾಗದಲ್ಲಿ 3x plus times of 2 ಹಾಕ್ಬೇಕು. 3x plus 2 plus times of 5, that is 3x plus times of 7 ಅಂತ ಬರುತ್ತೆ. So it is not necessary FOG of x need not be equal to GOF of x ಅಂತ ಹೇಳ್ಬಹುದು ನಾವು. ಓಕೆ, ಸೊ ಇಟ್ ನೀಡ್ ನಾಟ್ ಬಿ ಈಕ್ವಲ್ ಇದ್ರೆ ಓಕೆ ಇರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇಟ್ ನೀಡ್ ನಾಟ್ ಬಿ ಅಂತ ನಾನು ಹೇಳ್ತಿರೋದು. ಓಕೆನಾ? ಏನು, ಇಟ್ ನೀಡ್ ನಾಟ್ ಬಿ ದ ಸೇಮ್. ಓಕೆನಾ? ಓಕೆ, ಸೊ ನಾವ್ ಇವಾಗ ರೇಂಜ್ ಆಫ್ ದ ಫಂಕ್ಷನ್ ಅಂಡ್ ಡೊಮೇನ್ ಆಫ್ ಅ ಫಂಕ್ಷನ್ ಅನ್ನೋದು ಗೊತ್ತಿರ್ಬೇಕು. ಓಕೆ, ಸೊ ಇವಾಗ ರೇಂಜ್ ಆಫ್ ದ ಫಂಕ್ಷನ್ ಅಂಡ್ ಡೊಮೇನ್ ಆಫ್ ದ ಫಂಕ್ಷನ್ ಅಂತ ಹೇಳಿದಾಗ ಏನ್ ಬರುತ್ತೆ? ಸೊ ಇವಾಗ ಫಸ್ಟ್ ಥಿಂಗ್, ಇವಾಗ ಎಫ್ ಆಫ್ ಎಕ್ಸ್ ಇದೆ, ಅದ್ರ ಡೊಮೇನು D1 ಇದೆ. ಓಕೆ, ಜಿ ಆಫ್ ಎಕ್ಸ್ ಇದೆ ಅಂಡ್ ಅದ್ರ ಡೊಮೇನ್ ಏನಿದೆ D2 ಇದೆ. ಓಕೆನಾ? ಸೊ ಇವಾಗ ನಾವು ನೆಕ್ಸ್ಟ್ ಫಂಕ್ಷನ್ ನೋಡ್ತಾ ಇದೀವಿ, ದಟ್ ಇಸ್ ಹೆಚ್ ಆಫ್ ಎಕ್ಸ್ ಅಂತ ಇಟ್ಕೊಳ್ಳೋಣ, ವಿಚ್ ಇಸ್ ಈದರ್ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಆಫ್ ಜಿ ಆಫ್ ಎಕ್ಸ್ ಅಂತ ಆಗುತ್ತೆ. ಹೆಚ್ ಆಫ್ ಎಕ್ಸ್ ಡೊಮೇನ್ ಏನ್ ಬರುತ್ತೆ? ಇಟ್ ಇಸ್ ನಥಿಂಗ್ ಬಟ್ ಡೊಮೇನ್ ಆಫ್, ಓಕೆ, ಸೊ ಇಂಟರ್ಸೆಕ್ಷನ್ ಆಫ್ D1 ಅಂಡ್ D2. ಸೊ ಅದನ್ನ ನಾವು ಇದು ಗ್ಯಾಪ್ ಇಟ್ಕೋಬೇಕು. ಸೊ ಇವಾಗ ಜಿ ಹೆಚ್ ಆಫ್ ಎಕ್ಸ್ ಬಂದಾಗ, ಸೊ intersection D2, so that is basically called as ಏನು, that is basically called as the domain. Okay, so domain of h of x ಬರುತ್ತೆ. ಅದು h of x ಬಂದಾಗ ಅದು ಹಂಗೆ ನಾವು ನೋಡ್ಬೇಕು. ಓಕೆ, ಸೊ g of x, f of x and h of x ಅದು ಹಂಗ್ ಬಂದಿರುತ್ತೆ. ಓಕೆನಾ? ಹಾ, ನಾವ್ ನೆಕ್ಸ್ಟ್ ನೋಡ್ಬೇಕು ಆಗಿರೋದು ಏನು, ಇವಾಗ ನಾವ್ ನೆಕ್ಸ್ಟ್ ನೋಡ್ಬೇಕಾಗಿರೋದು ರೇಂಜ್ ಆಫ್ ದ ಫಂಕ್ಷನ್ ನೋಡೋಣ. ಪ್ರೊಸೀಜರ್ ಫಾರ್ ಫೈಂಡಿಂಗ್ ರೇಂಜ್ ಹೆಂಗಿರುತ್ತೆ, ಲೆಟ್ ಅಸ್ ಸಿ. ಓಕೆ, ನಾವ್ ಇವಾಗ ಇದು ತುಂಬಾ ಇಂಪಾರ್ಟೆಂಟ್, ಫೈಂಡಿಂಗ್ ದ ರೇಂಜ್ ಆಫ್ ದ ಫಂಕ್ಷನ್. ಫೈಂಡಿಂಗ್ ದ ರೇಂಜ್ ಆಫ್ ದ ಫಂಕ್ಷನ್. ಇವಾಗ ಫಂಕ್ಷನ್ ಅಲ್ಲಿ ರೇಂಜ್ ನ ಹೆಂಗ್ ಫೈಂಡ್ ಮಾಡ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೇಂಜ್ ಆಫ್ ದ ಫಂಕ್ಷನ್ ಅಂದ್ರೆ ಪ್ರೊಸೀಜರ್ ಹೆಂಗ್ ಬರುತ್ತೆ, ಫಾರ್ ದ ಫಂಕ್ಷನ್ y ಇಸ್ ಈಕ್ವಲ್ ಟು, ಫಾರ್ ದ ಫಂಕ್ಷನ್ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಓಕೆ, ಸೊ ಸ್ಟೆಪ್ 1 ಏನು, ಎಕ್ಸ್ಪ್ರೆಸ್ ಎಕ್ಸ್ ಇನ್ ಟರ್ಮ್ಸ್ ಆಫ್ y. ಸ್ಟೆಪ್ 1, y ಎಕ್ಸ್ ನ ಇನ್ ಟರ್ಮ್ಸ್ ಆಫ್ y ರೆಪ್ರೆಸೆಂಟ್ ಮಾಡಿ, ಇನ್ ಟರ್ಮ್ಸ್ ಆಫ್ ಏನು, ಟರ್ಮ್ಸ್ ಆಫ್ y ನ ನಾವು ರೆಪ್ರೆಸೆಂಟ್ ಮಾಡಬೇಕು. ಸ್ಟೆಪ್ 2 ಏನಾಗುತ್ತೆ, ಸ್ಟೆಪ್ 2 ಫೈಂಡ್ ಆಲ್ ಪಾಸಿಬಲ್ಸ್ ಆಫ್ y, ಪಾಸಿಬಲ್ ವ್ಯಾಲ್ಯೂಸ್ ಆಫ್ y ಅಂದ್ರೆ ಲೈಕ್ ಡೊಮೇನ್ ಆಫ್ ಎಕ್ಸ್ ನ ಫೈಂಡ್ ಮಾಡಬೇಕು. ಫೈಂಡ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ y, ದಟ್ ಇಸ್ ಬೇಸಿಕಲಿ ಡೊಮೇನ್ ಆಫ್ ಎಕ್ಸ್ ನ ನಾವು ಫೈಂಡ್ ಮಾಡಬೇಕು. ಓಕೆನಾ? ಡೊಮೇನ್ ಆಫ್ ಎಕ್ಸ್ ನ ನಾವು ಫೈಂಡ್ ಮಾಡಬೇಕು. ಅಂಡ್ ಸ್ಟೆಪ್ 3 ಬಂದಾಗ ಎಲಿಮಿನೇಟ್ ದ ವ್ಯಾಲ್ಯೂಸ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಇಸ್ ಅಪ್ಲಿಕಬಲ್. ಸೊ ಇವಾಗ ಎಲಿಮಿನೇಟ್ ಕೂಡ ಮಾಡಬೇಕು. ಸೊ ಇದನ್ನ ಪ್ರೊಸೀಜರ್ ಅಂತ ಹೇಳ್ತೀವಿ. ನಾವ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಒನ್ ಮೆನಿ ಒನ್ ಫಂಕ್ಷನ್ಸ್ ಅಂತ ಇರತ್ತೆ. ಸೊ ಫಂಕ್ಷನ್ ಎಫ್ ಆಫ್ ಎ ಟು ಬಿ ಸೆಟ್ ಟು ಬಿ 1 or injective if all elements of a have different images in B. ಓಕೆ, ಇವಾಗ ಒನ್ ಫಂಕ್ಷನ್ ಅಂತ ಇರತ್ತೆ ನೋಡ್ಕೊಳ್ಳಿ. ಸೊ ಒನ್ ಫಂಕ್ಷನ್ ಅಂದ್ರೆ ಏನು, ಸೊ ಇವಾಗ ನಾವು ವಿತ್ ರೆಸ್ಪೆಕ್ಟ್ ಟು ಫ್ರೆಂಡ್ಸ್ ಇಟ್ಕೊಳ್ಳೋಣ. ನಿಮ್ ಫ್ರೆಂಡ್ಸ್ ಗ್ರೂಪ್ ಇದೆ. ಓಕೆ, ನಿಮ್ಗೆ ಒಬ್ಬ ಫ್ರೆಂಡ್ ಇದ್ದಾನೆ. ಓಕೆ, ಆ ಫ್ರೆಂಡ್ಸ್ ಗೆ ಇನ್ನೊಂದು ಫ್ರೆಂಡ್ ಗ್ರೂಪ್ ಇದೆ, ನಿಮ್ದು ಇನ್ನೊಂದು ಫ್ರೆಂಡ್ ಗ್ರೂಪ್ ಇರುತ್ತೆ. ಸೊ ಆ ಫ್ರೆಂಡ್ ಗ್ರೂಪ್ ಅಲ್ಲಿ ಕಾಮನ್ ಫ್ರೆಂಡ್ಸ್ ಯಾರು ಇಲ್ಲ ಅಂದಾಗ ಅವಾಗ ಒನ್ ಫಂಕ್ಷನ್ ಆಗತ್ತೆ. ಇವಾಗ 1 2 ಇದೆ, ಎ ಬಿ ಸಿ ಡಿ, ಇದಕ್ಕೆ ಇದು ಬರುತ್ತೆ, ಇದಕ್ಕೆ ಇದು ಬರುತ್ತೆ. ಓಕೆನಾ? ಸೊ ಇವಾಗ ಇದು ಒನ್ ಫಂಕ್ಷನ್ ಆಯ್ತು.
ಬಟ್ ಇವಾಗ ನಮ್ಗೆ 1 2 ಇದೆ ಅಂದಾಗ ಎ ಬಿ ಸಿ ಇದೆ. ಸೊ 1ಗೂ ಫ್ರೆಂಡ್ ಎ 2ಗೂ ಫ್ರೆಂಡ್ ಎ ಆದಾಗ ಅವಾಗ ಕಾಮನ್ ಫ್ರೆಂಡ್ ಎ ಬಂದ್ಬಿಡುತ್ತಲ್ವಾ ಅಲ್ಲಿ 1 2ಗೆ ಕಾಮನ್ ಫ್ರೆಂಡ್ ಎ. ಸೊ ಅವಾಗ ಇದು 1 1 ಫಂಕ್ಷನ್ ಆಗೋದಿಲ್ಲ, ಅವಾಗ ಅದು ಮೆನಿ 1 ಫಂಕ್ಷನ್ ಆಗುತ್ತೆ. ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾ ಇರ್ತಾರೆ, 1 1 ಫಂಕ್ಷನ್ ಅವ್ರ ಅದನ್ನ ಏನಂತ ಹೇಳ್ತೀವಿ, ಇಂಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆನಾ, 1 1 ಫಂಕ್ಷನ್ ಅಂತ ಕೂಡ ಹೇಳ್ಬಹುದು, ಆರ್ ಇಂಜೆಕ್ಟಿವ್ ಫಂಕ್ಷನ್ ಅಂತ ಕೂಡ ಹೇಳ್ಬಹುದು. 1 1 ಫಂಕ್ಷನ್ ಅಂದಾಗ a function a to b is said to be 1 1 or injective. All elements of a have different images of b. ಇದು ಇಮೇಜ್. ಸೊ ಬೇಸಿಕಲಿ ಇದು ಎಲಿಮೆಂಟ್, ಆ ಎಲಿಮೆಂಟ್ ಇಮೇಜ್ ಏನ್ ಬರುತ್ತೆ ಬಿ. ಓಕೆ, ಬಿ ಅನ್ನೋದು ಇದು ಬೇಸಿಕಲಿ ಇಮೇಜ್ ಅಂತ ನಾವು ಅದಕ್ಕೆ ಹೇಳ್ಬಹುದು. ಸೊ ಅದಕ್ಕೆ ಏನಂತ ಹೇಳ್ತೀವಿ, ಸೊ ಮೆನಿ 1 ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಎಫ್ ಆಫ್ ಬಿ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ದೆನ್ ಎ. ಸೊ ಇವಾಗ ಮ್ಯಾಥಮ್ಯಾಟಿಕಲಿ ನಾವ್ ಏನಂತ ಹೇಳ್ಬೋದು, ಆಲ್ ಎಲಿಮೆಂಟ್ಸ್ ಆಫ್ ಎ ಹ್ಯಾವ್ ನೋ ಕಾಮನ್ ಇಮೇಜಸ್ ಇನ್ ಬಿ ನ ಮ್ಯಾಥಮ್ಯಾಟಿಕಲಿ ನಾವ್ ಹೆಂಗ್ ಪ್ರೂವ್ ಮಾಡ್ತೀವಿ, ಆರ್ ಮ್ಯಾಥಮ್ಯಾಟಿಕಲಿ ನಾವ್ ಹೆಂಗ್ ತೋರಿಸಬಹುದು ಅಂದಾಗ, ಸೊ ಮ್ಯಾಥಮ್ಯಾಟಿಕಲಿ ವಿ ಕ್ಯಾನ್ ಸೇ ಎಫ್ ಆಫ್ ಎ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಬಿ ಅಂತ ನಾವ್ ಬರ್ದಾಗ ಎ ಮಸ್ಟ್ ಬಿ ಈಕ್ವಲ್ ಟು ಬಿ. ಇದನ್ನ ಇಂಪ್ಲೈ ಮಾಡ್ಬೇಕದು. ಓಕೆ, ಸೊ ಇಟ್ ಬೇಸಿಕಲಿ ಇಂಪ್ಲೈ ಮಾಡ್ಬೇಕದು. ಓಕೆ, ಇಂಪ್ಲೈ ಮಾಡ್ಲಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಇವಾಗ ನೆಕ್ಸ್ಟ್ ಒನ್ ನೋಡ್ಬೇಕಾಗಿರೋದು ಏನು, ಪೀರಿಯಾಡಿಕ್ ಫಂಕ್ಷನ್. ಓಕೆನಾ, ಸೊ 1 ಫಂಕ್ಷನ್ ಇಫ್ ಇಟ್ ಇಸ್ ರಿಪೀಟಿಂಗ್ ಆಫ್ಟರ್ ಎವ್ರಿ, ಅಂದ್ರೆ ಫಂಕ್ಷನ್ ವ್ಯಾಲ್ಯೂ ಬೈ ಇದೆ ಅಲ್ವಾ, ಎಕ್ಸ್ ವ್ಯಾಲ್ಯೂಗೆ ರಿಪೀಟೆಡ್ ಆಗಿ ಒಂದು ಎಕ್ಸ್ ವ್ಯಾಲ್ಯೂ ಇರುತ್ತೆ, ಆದ್ರೆ ಎಕ್ಸ್ ವ್ಯಾಲ್ಯೂ ರಿಪೀಟ್ ಆಗಿ ಇನ್ನೊಂದು ವ್ಯಾಲ್ಯೂ ವೈ ವ್ಯಾಲ್ಯೂ ಬರ್ತಾ ಇದೆ ಅಂದಾಗ, ಸೊ ಅದು ರಿಪೀಟ್ ಆಗ್ತಿದೆ ಅಂದಾಗ ಅದನ್ನ ನಾವ್ ಏನಂತ ಹೇಳ್ತೀವಿ, ಪೀರಿಯಾಡಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಪೀರಿಯಾಡಿಕ್ ಫಂಕ್ಷನ್. ಇವಾಗ ಪೀರಿಯಾಡಿಕ್ ಫಂಕ್ಷನ್ ಬಂತು ಅಂದಾಗ ಏನ್ ಬರುತ್ತೆ ಪೀರಿಯಾಡಿಕ್ ಫಂಕ್ಷನ್ ಅಲ್ಲಿ, a function f of x is said to be periodic if there exists a real positive function such that f of x plus t is equal to f of x. ಇವಾಗ ನಮಗೆ ಸೈನ್ ಕರ್ವ್ ನೋಡೋಣ. ಸೈನ್ ಕರ್ವ್ ಇಸ್ ಅ ಫಂಕ್ಷನ್ ಅಲ್ವಾ. ಸೊ ಇವಾಗ ಇದು ವ್ಯಾಲ್ಯೂ ಬಂದ್ಬಿಟ್ಟು ಇಲ್ಲಿ 0 ಬರುತ್ತೆ, ಇಲ್ಲಿ π/2 ಬರುತ್ತೆ, ಇಲ್ಲಿ π ಬರುತ್ತೆ, ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿ 2π ಬರುತ್ತೆ. ಹಂಗೇನೆ x0 π 2π ಇದ್ರ ವ್ಯಾಲ್ಯೂ ಏನಾಗ್ತಿದೆ, ಇಲ್ಲಿ π ಆಡ್ ಆಗ್ತಿದೆ. ಕರೆಕ್ಟಾ. ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 2π ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಯಾಕಂತ ಎಫ್ ಆಫ್ ಎಕ್ಸ್ ಆಗ್ತಿದೆ ಅಲ್ವಾ, 0 ಆಗ್ತಿದೆ. ಎಫ್ ಆಫ್ 0 ವಿಲ್ ಬಿ 0, ಎಫ್ ಆಫ್ π ಇಸ್ ಈಕ್ವಲ್ ಟು 0 ಅಂಡ್ ಎಫ್ ಆಫ್ 2π ಇಸ್ ಆಲ್ಸೋ ಈಕ್ವಲ್ ಟು 0. ಹಂಗಂದಾಗ f of 0 plus times of pi and f of pi plus times of pi, that will be same alva. So therefore we can say f of x plus times of t. ಇಲ್ಲಿ t ಇರೋದು ಏನು, pi is the period. ಓಕೆ, ಇಲ್ಲಿ ಇರೋ ಪೀರಿಯಡ್ ಈ ಫಂಕ್ಷನ್ ಅಲ್ಲಿ ತಗೊಂಡಿರೋದು ಪೈ ಪೀರಿಯಡ್ ಅಂತ ತಗೊಂಡಿದೀವಿ, is equal to f of x ಅಂತ ಬಂದಾಗ then it is said to be a periodic function. So periodic function ಅಲ್ಲಿ f of x plus times of t equals to f of x ಅಂತ ಬಂದಾಗ where t is the period. ಓಕೆನಾ. ಸೊ ಇದನ್ನ ಪೀರಿಯಡ್ ಅಂತ ತಗೊಂಡಾಗ ನಮಗೆ ಏನ್ ಬರುತ್ತೆ, ಸೊ ದಟ್ ಇಸ್ ಬೇಸಿಕಲಿ said to be the periodic function ಅಂತ ಬರುತ್ತೆ. ಸೊ periodic function if a period of f of x is t. ಓಕೆ, ಅವಾಗ ನಾವ್ ಅದನ್ನ ಹೇಳ್ಬೋದು. ಸೊ ಇವಾಗ ways of finding the periods, methods of finding the period of the given function. ಮೆಥಡ್ಸ್ ಟು ಫೈಂಡ್ ದ ಪೀರಿಯಡ್ ಆಫ್ ದ ಗಿವನ್ ಫಂಕ್ಷನ್ ಅಂತ ಇರುತ್ತೆ. ಸೊ ಅವಾಗ ಏನ್ ಬರುತ್ತೆ, ಸೊ ಬೇಸಿಕಲಿ ಇವಾಗ ನಾವ್ ನೋಡಿದಾಗ, ಓಕೆನಾ, ಸೊ ಇವಾಗ ನಾವ್ ನೋಡ್ತೀವಿ ಮೆಥಡ್ಸ್ ಟು ಫೈಂಡ್ ದ ಪೀರಿಯಡ್ ಆಫ್ ದ ಗಿವನ್ ಫಂಕ್ಷನ್ ಅಂತ ಇರುತ್ತೆ. ಸೊ ಹಂಗ್ ಬರ್ದಾಗ ನಾವ್ ಏನಂತ ಬರಿಬೇಕು, ಲೆಟ್ ಅಸ್ ಸಿ. ಓಕೆ, ಫೈಂಡಿಂಗ್ ದ ಪೀರಿಯಡ್. ಸೊ ಈ ಪೀರಿಯಡ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಟಿ ಅಂತ ಇಟ್ಕೊಳ್ಳೋಣ. ಓಕೆ, y ಇಸ್ ಈಕ್ವಲ್ ಟು ಹೆಂಗ್ ಬರತ್ತೆ ಇವಾಗ ನೋಡಿ. ಇವಾಗ ಎಫ್ ಆಫ್ ಎಕ್ಸ್ ಅಂತಿದೆ ಹಬ್ಬ, ಎಫ್ ಆಫ್ ಎಕ್ಸ್ ಪೀರಿಯಡ್ ಏನಿದೆ ಟಿ ಅಂತಿದೆ. ಸೊ ಇವಾಗ y ಇರುತ್ತೆ, y is something like k into f of ax plus times of b plus times of c. ಇದು addition, ಇದು multiplication, ಇದು ಒಳಗಡೆ multiplication, ಇದು ಆಚೆ ಕಡೆ multiplication. ಸೊ ಪೀರಿಯಡ್ ಏನ್ ಬರುತ್ತೆ ಇಲ್ಲಿ, ಪೀರಿಯಡ್ ಏನು ಇಲ್ಲ ಬಟ್ t ಡಿವೈಡೆಡ್ ಬೈ a ಬರುತ್ತೆ, ಮಾಡ್ಯುಲಸ್ ಆಫ್ a. ಸೊ ಇವಾಗ ಎಫ್ ಆಫ್ ಎಕ್ಸ್ ಪೀರಿಯಡ್ ಟಿ ಆದ್ರೆ ಎಫ್ ಆಫ್ 2x ಪೀರಿಯಡ್ ಏನಾಗುತ್ತೆ, ಟಿ ಡಿವೈಡೆಡ್ ಬೈ 2, ಮಾಡ್ಯುಲಸ್ 2, ದಟ್ ಇಸ್ ಟಿ ಡಿವೈಡೆಡ್ ಬೈ 2. ಹಂಗೇನೆ ಎಫ್ ಆಫ್ ಎಕ್ಸ್ ಪೀರಿಯಡ್ ಟಿ ಆದ್ರೆ ಎಫ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 5 ಪೀರಿಯಡ್ ಏನಾಗುತ್ತೆ, ಟಿನೇ ಇರುತ್ತೆ, ಅಲ್ಲಿ ಏನು ಚೇಂಜ್ ಬರಲ್ಲ. ಹಂಗೇನೆ ಎಫ್ ಆಫ್ ಎಕ್ಸ್ ಪೀರಿಯಡ್ ಟಿ ಇದ್ಬಿಟ್ಟು ಎಫ್ ಆಫ್ 5x ಪ್ಲಸ್ ಟೈಮ್ಸ್ ಆಫ್ 5 ಬಂತು ಅಂದಾಗ ಏನ್ ಬರುತ್ತೆ ಪೀರಿಯಡ್, ಟಿ ಡಿವೈಡೆಡ್ ಬೈ ಮಾಡ್ಯುಲಸ್ 5. ಓನ್ಲಿ ದಿಸ್ ಇಸ್ ಕನ್ಸಿಡರ್ಡ್ ಅಲ್ವಾ. ಸೊ ಇವಾಗ ಇದು ಏನಾಗುತ್ತೆ, ಟಿ ಡಿವೈಡೆಡ್ ಬೈ 5 ಆಗುತ್ತೆ.
Similarly, f of x period t, f of 5x plus times of 10 plus times of 5 ಬಂತು, ಅವಾಗ ಪೀರಿಯಡ್ ಅಗೇನ್ t by 5 ಆಗುತ್ತೆ. f of x period t 2 into f of 5x plus times of 10 plus times of 5 ಪೀರಿಯಡ್ ಏನ್ ಬರುತ್ತೆ, 2 ಇಲ್ಲಿ ಮ್ಯಾಟರ್ ಆಗಲ್ಲ, ಇದು ಮ್ಯಾಟರ್ ಆಗಲ್ಲ, ಇದು ಮ್ಯಾಟರ್ ಆಗಲ್ಲ. ಸೊ t ಡಿವೈಡೆಡ್ ಬೈ 5 ಏನಾಗುತ್ತೆ, ಇದಾಗುತ್ತೆ. ಸೊ ಮಾಡ್ಯುಲಸ್ ಸೈನ್ ತಗೊಂಡ್ಬಿಟ್ಟು ನಾವ್ ನೋಡ್ಬೇಕು. ಸೊ ಎಫ್ ಆಫ್ -3x ಟಿ ಬೈ -3 ಆಗೋದಿಲ್ಲ, ಇದಾಗೋದಿಲ್ಲ. ಸೊ ಯಾಕೆ, ಇದು ಏನಾಗುತ್ತೆ, ಟಿ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ -3, ದಟ್ ಇಸ್ ಟಿ ಡಿವೈಡೆಡ್ ಬೈ 3 ಆಗುತ್ತೆ. ಹಂಗಾಗಿ ನಾವು ನೋಡ್ಕೋಬಹುದು ಅದನ್ನ. ಓಕೆನಾ. ಸೊ ಇವಾಗ ಪೀರಿಯಡ್ ಆಫ್ ಎಫ್ ಆಫ್ ಎಕ್ಸ್ ಇಸ್ t1. ಓಕೆ, ಇವಾಗ ನಾವು ಇದನ್ನ ಒಂದ್ ಫಂಕ್ಷನ್ ಅಲ್ಲೇ ಚೇಂಜ್ ಆಫ್ ಪ್ಯಾರಾಮೀಟರ್ಸ್ ಚೇಂಜ್ ಆಫ್ ವೇರಿಯೇಬಲ್ಸ್ ಅಲ್ಲಿ ನೋಡ್ಬಿಟ್ವಿ. ಇವಾಗ ನಮ್ಗೆ ಒಂದ್ ಫಂಕ್ಷನ್ ಇದೆ ಎಫ್ ಆಫ್ ಎಕ್ಸ್, ಇನ್ನೊಂದ್ ಫಂಕ್ಷನ್ ಇದೆ ಜಿ ಆಫ್ ಎಕ್ಸ್, ಕರೆಕ್ಟಾ. ಒಂದ್ ಫಂಕ್ಷನ್ ಇದೆ ಎಫ್ ಆಫ್ ಎಕ್ಸ್, ಇನ್ನೊಂದ್ ಫಂಕ್ಷನ್ ಇದೆ ಜಿ ಆಫ್ ಎಕ್ಸ್. ಒಂದ್ ಫಂಕ್ಷನ್ ಪೀರಿಯಡ್ t1 ಆಗಿದೆ, ಇನ್ನೊಂದ್ ಫಂಕ್ಷನ್ ಪೀರಿಯಡ್ t2 ಆಗಿದೆ ಅಂದಾಗ ವಾಟ್ ಈಸ್ ದ ಪೀರಿಯಡ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್ ಅಂತ ಕೇಳಿದಾಗ ಹೆಂಗ್ ಮಾಡ್ತೀರಾ, ಇಟ್ ಇಸ್ ನಥಿಂಗ್ ಬಟ್ ಎಲ್ ಸಿ ಎಂ ಆಫ್ ಏನು t1, t2 ಅಷ್ಟೇ. ಓಕೆ, ಎಲ್ ಸಿ ಎಂ ಆಫ್ t1, t2 ಬಂದಾಗ ನಾವ್ ಅದನ್ನ ನೋಡ್ಕೋಬಹುದು. ಓಕೆನಾ. ಎಸ್, ಅಷ್ಟೇ ಇಲ್ಲಿ ನೋಡ್ಬೇಕಾಗಿರೋದು, ನಾವು ಅಷ್ಟೇ ನೋಡ್ಬೇಕಾಗಿರೋದು. ಸೊ ಇವಾಗ ನಾವು ಪಿ ವೈ ಕ್ಯೂಸ್ ನೋಡೋಣ. ಓಕೆ, ಪಿ ವೈ ಕ್ಯೂಸ್ ಹೋಗೋಣ. ಓಕೆ, ಇವಾಗ ಫಸ್ಟ್ ಕ್ವೆಶನ್ ಇದೆ. ಏನಿದೆ ಫಸ್ಟ್ ಕ್ವೆಶನ್, ನಮಗ್ ಗೊತ್ತಾಗಿರ್ಬೇಕಾಗಿರೋದು ಏನಿದೆ ಫಸ್ಟ್ ಕ್ವೆಶನ್. ಲೆಟ್ ಆರ್ ಬಿ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x minus of 1 and g is r minus of 1 to r as defined as this thing. Then the composition of the function. ಅವ್ರು ಕೇಳ್ತಿರೋದು ಎಫ್ ಆಫ್ ಏನ್ ಕೇಳ್ತಿದಾರೆ ಅವರು, ಅವ್ರು ಕೇಳ್ತಿರೋದು ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಕೇಳ್ತಿದ್ದಾರೆ. ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಕೇಳ್ತಿದ್ದಾರೆ. ನಮಗ ಅದು ಗೊತ್ತಿರ್ಬೇಕು ಇದೇನು ಅಂತ ಕೇಳ್ತಿದಾರೆ ಅವ್ರು. ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ಇಟ್ ಔಟ್. ಇವಾಗ ಬೋತ್ 1 1 ಆನ್ ಟು ಬಟ್ ನಾಟ್ 1 1. ಓಕೆ, ಸೊ ದೆನ್ ಕಾಂಪೋಸಿಷನ್ ಏನಂತ ನಾವು ನೋಡ್ಕೋಬೇಕು. ಓಕೆನಾ. ಸೊ ಇವಾಗ ಏನ್ ಬರತ್ತಿಲ್ಲಿ, 2 ಎಫ್ ಆಫ್ ಎಕ್ಸ್ ಕೊಟ್ಟಿರೋದು ಅವ್ರು ಏನು, ದಟ್ ಇಸ್ 2x minus of 1 ಕೊಟ್ಟಿದ್ದಾರೆ. ಜಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ಅವರು, ಕೊಟ್ಟಿರೋದು ಎಕ್ಸ್ ಮೈನಸ್ ಆಫ್ ಹಾಫ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಆಫ್ 1 ಕೊಟ್ಟಿದ್ದಾರೆ. ನಮಗೆ ಎಫ್ ಆಫ್ ಜಿ ಆಫ್ ಎಕ್ಸ್ ಕಂಡು ಹಿಡಿಬೇಕು ಅಂದ್ರೆ ಇಟ್ ಇಸ್ ಎಫ್ ಆಫ್ ಜಿ ಆಫ್ ಎಕ್ಸ್ ಗೊತ್ತು, ಕರೆಕ್ಟಾ. ದಟ್ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಮೈನಸ್ ಆಫ್ ಹಾಫ್, ಓಕೆ, ಎಕ್ಸ್ ಮೈನಸ್ ಆಫ್ ಹಾಫ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಆಫ್ 1, ಓಕೆ, ಅಂಡ್ ಎಕ್ಸ್ ಮೈನಸ್ ಆಫ್ 1 ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ. ಹಾ, this one, and this will be equal to nothing but, so ivaga 2 into times of x, so g of x by baratte, so that is equal to x minus 2x minus of 1 by 2 and x minus of 1, okay, minus of 1 baratte, so that will be equal to 2 into times of 2 hoitalva ಇಲ್ಲಿ, so this by this into 1 by this thing, so that is 2x minus of 1 divided by 1 into 1 by x minus of 1 minus of 1, that is 2x minus of 1 minus of x minus of 1 divided by x minus of 1. ಅದೇನಾಗತ್ತೆ, ಸೊ 2x minus 1 minus x plus 1 divided by x minus 1 ಆಗತ್ತೆ. ಸೊ ದಟ್ ಇಸ್ x divided by x minus 1 ಅಂತ ಬರುತ್ತೆ. ಓಕೆ, ಸೊ ದಟ್ ಕ್ಯಾನ್ ಬಿ divided by x minus of 1. ಸೊ f of g of x ಅಂತ ಹೇಳಿದಾಗ ಏನ್ ಬರುತ್ತೆ, it will be equal to 1 divided by, okay, so this can be written as 1 divided by x minus of 1 ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ. ಸೊ ಇವಾಗ ಇದನ್ನ ನಾವ್ ಏನಂತ ಹೇಳ್ತೀವಿ, f of x and also we have f of minus x. ಇವಾಗ 1 1 ನ ಇದು on to ನ ಇದು into, so ಇದು into function ಆಗತ್ತೆ and it is 1 1. okay, so it is basically a 1 1 function. by ಹೆಂಗೆ ನೋಡ್ತೀವಿ, ಇವಾಗ ಇದಿದೆ ಅಲ್ವಾ, y is equal to x divided by x minus of 1. so x minus of y is equal to x. so ಇವಾಗ ಏನ್ ಬರುತ್ತೆ, yx minus of x is equal to y. So x will be y minus of 1 is equal to y. So x is equal to y divided by y minus of 1. f of y will be equal to this thing. So that is 2 of this thing. This will be giving us x only. So ಹಂಗಾಗ್ಬಿಟ್ಟು ಇದನ್ನ ನಾವು 1 1 and into function ಅಂತ ಹೇಳ್ತೀವಿ. ಇದನ್ನ ಏನಾಗುತ್ತೆ, 1 1 and into function ಆಗುತ್ತೆ. Okay, neither 1 1 nor onto, both 1 1 and onto, and also 1 1 but not onto. So this is the correct ಇದು ಜವಾಬ್.
ಓಕೆ ಬೈ 1 ಅಂಡ್ ನಾಟ್ ಆನ್ ಟು ಇದು ಇಂಟು ಫಂಕ್ಷನ್ ಓಕೆನಾ. ಇದು ಬೇಸಿಕಲಿ ಟೆಕ್ನಿಕಲಿ ಇಂಟು ಫಂಕ್ಷನ್ ಆಗತ್ತೆ, ಹಂಗಾಗಿ ನಾವ್ ಅದನ್ನ ಸಾಲ್ವ್ ಮಾಡಬಹುದು. ಓಕೆ, ನಾವ್ ಇವಾಗ ಸೆಕೆಂಡ್ ಕ್ವೆಶನ್ ಅನ್ನು ಸಾಲ್ವ್ ಮಾಡೋಣ. ಇಫ್ ಎ ಓಕೆ ಇಫ್ ಎ ಓಕೆ ಇಲ್ಲಿ ಏನಿದೆ, ಇಫ್ ಎ ಪ್ಲಸ್ ಆಲ್ಫಾ ಇಸ್ ಈಕ್ವಲ್ ಟು 1, ಎ ಪ್ಲಸ್ ಆಲ್ಫಾ ಈಕ್ವಲ್ಸ್ ಟು 1 ಅಂಡ್ ಬಿ ಪ್ಲಸ್ ಬೀಟಾ ವಿಲ್ ಬಿ ಈಕ್ವಲ್ ಟು 2. ಓಕೆ, ಇವಾಗ ಎ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಎಫ್ ಆಫ್ 1 by x will be equal to bx plus times of beta divided by x. Okay, then the expression, then the value of the expression ಕೇಳ್ತಾ ಇರೋದು, ಇದನ್ನ ವ್ಯಾಲ್ಯೂ ಕೇಳ್ತಾ ಇರೋದು. ಓಕೆ, ಸೊ ಇದು ಸೋ ಆನ್, ಇದು ಸೋ ಆನ್ ಬರುತ್ತೆ. ಸೊ ಇವಾಗ ಎಕ್ಸ್ ವಿಲ್ ಬಿ ಸಚ್ ದಟ್ 1 by x ಆಗುತ್ತೆ. ಇವಾಗ ಎ ಆಫ್ ಎಫ್ ಆಫ್ 1 by x ಪ್ಲಸ್ ಎ ಆಫ್ ಎಫ್ ಆಫ್ ಎಕ್ಸ್ ಬಂದಾಗ ಏನ್ ಬರುತ್ತೆ, ದಟ್ ಇಸ್ ಬಿ ಬೈ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಬೀಟಾ ಬೈ ಎಕ್ಸ್ ಬರುತ್ತೆ. ಕರೆಕ್ಟಾ? ಸೊ ಎಕ್ಸ್ ಎಕ್ಸ್ ಅನ್ನ ನಾವು ತಗೊಂಡ್ಬಿಟ್ವಿ, ಇಲ್ಲಿ ಆಚೆ ತಗೊಂಡಿದೀವಿ. ಓಕೆನಾ? ಸೊ ಇವಾಗ ಆಚೆ ತಗೊಂಡಾಗ ಸೊ 1 plus 2 ಇದು 1 ಬರುತ್ತೆ. ಇದು ಫಸ್ಟ್ ಈಕ್ವೇಶನ್ ಅಂತ ಇಟ್ಕೊಳ್ಳೋಣ, ಇದು ಸೆಕೆಂಡ್ ಈಕ್ವೇಶನ್ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ಆಲ್ಫಾ ಪ್ಲಸ್ ಆಲ್ಫಾ ಸಾರಿ ಎ ಪ್ಲಸ್ ಆಲ್ಫಾ ಇದು ಸೆಕೆಂಡ್ ಈಕ್ವೇಶನ್ ಬರುತ್ತೆ. ಇವಾಗ ಇಲ್ಲಿ ನಾವು ಎ ಬರುತ್ತೆ, ಎ ಪ್ಲಸ್ ಆಲ್ಫಾ ಬಂದ್ಬಿಟ್ಟು ಎಫ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಎಫ್ ಆಫ್ 1 by x ಬರುತ್ತೆ. ದಟ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 by x ಇಂಟು ಡಿ ಪ್ಲಸ್ ಬೀಟಾ ಬರುತ್ತೆ. ಕರೆಕ್ಟಾ? ಸೊ ದೇರ್ ಫಾರ್ ಎಫ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಎಫ್ ಆಫ್ 1 by x ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 1 by x ಬಂದ್ಬಿಟ್ಟು ಏನ್ ಬರುತ್ತೆ, ಡಿ ಪ್ಲಸ್ ಟೈಮ್ಸ್ ಆಫ್ ಬೀಟಾ ಡಿವೈಡೆಡ್ ಬೈ ಎ ಪ್ಲಸ್ ಟೈಮ್ಸ್ ಆಫ್ ಆಲ್ಫಾ ದಟ್ ಇಸ್ 2 ಡಿವೈಡೆಡ್ ಬೈ 1 ದಟ್ ಇಸ್ 2. ಓಕೆ, ಇದ್ರ ಆನ್ಸರ್ ಏನಾಗುತ್ತೆ, ಸೊ ಬೇಸಿಕಲಿ ಇದ್ರ ಆನ್ಸರ್ ಏನಾಗುತ್ತೆ, 2 ಆನ್ಸರ್ ಆಗುತ್ತೆ. ಓಕೆ, ಅದ್ರ ಆನ್ಸರ್ ಏನ್ ಬರುತ್ತೆ, ಇದ್ರ ಆನ್ಸರ್ ನಮ್ಗೆ 2 ಅಂತ ಬರುತ್ತೆ. ಸೊ ನಾವು ಇವಾಗ ಬಂದ್ಬಿಟ್ಟು ಸೊ ಇಲ್ಲಿ 2 ಬಂದಿರುತ್ತೆ ಅಂಡ್ ದೆನ್ ದಟ್ ಇಸ್ ಹೌ ವಿ ಹ್ಯಾವ್ ಟು ನೋ. ಇವಾಗ ಹಿಂಗ್ ಬಂದಾಗ ಏನಾಗುತ್ತೆ ನಮ್ಗೆ ದ ಡೊಮೇನ್ ಆಫ್ ದ ಫಂಕ್ಷನ್. ಓಕೆ, ನಾವ್ ಇವಾಗ ಸೆಕೆಂಡ್ ಆರ್ ದ ಥರ್ಡ್ ಕ್ವೆಶ್ಚನ್ ಹೋಗೋಣ. Domain of the function f of x is equal to sine inverse of x plus, okay, so basically x sine inverse of x plus 5 divided by x square plus times of 1. Okay, is in this way ಇದ್ರಲ್ಲಿ ಇರುತ್ತೆ, find the value of a ಅಂತ ಕೇಳಿದ್ದಾರೆ. Okay, so ನಾವು ಇವಾಗ ಅವರು ಕೇಳ್ತಾ ಇರೋದು ಏನು, ಡೊಮೇನ್ ಆಫ್ ದ ಫಂಕ್ಷನ್. ಓಕೆ, ಸೊ ಡೊಮೇನ್ ಇಸ್ ದಿಸ್ ಥಿಂಗ್ ಯೂನಿಯನ್ ದಿಸ್ ಥಿಂಗ್. ಸೊ a ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ ನಮ್ಗೆ. ಓಕೆ, ನಾವ್ ಇವಾಗ ತಗೊಂಡೋಣ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಏನ್ ಬರುತ್ತೆ, ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 5 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ 1. ಕರೆಕ್ಟಾ? ಇವಾಗ ಈ ಫಂಕ್ಷನ್ ನಾವು ಕೇಳ್ತಾ ಇರೋದಂಗೆ ಸೈನ್ ಇನ್ವರ್ಸ್, ಇವಾಗ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅನ್ನೋದು ಇಟ್ ವಿಲ್ ಬಿ ಬೇಸಿಕಲಿ ಲೈನ್ ಬಿಟ್ವೀನ್ -1 ಅಂಡ್ ಆಲ್ಸೋ ವಿ ಹ್ಯಾವ್ +1. ಓಕೆನಾ? ಸೊ -1 ಇರುತ್ತೆ ಅಂಡ್ ಆಲ್ಸೋ +1 ಅಲ್ಲಿ ಇರುತ್ತೆ. ಸೊ -1 ಇರುತ್ತೆ ಅಂಡ್ +1 ಅಲ್ಲಿ ಇರುತ್ತೆ. ಸೊ ನಾವ್ ಏನಂತ ಹೇಳ್ಬೋದು, ಈ ಫಂಕ್ಷನ್ ಏನಿದೆಯೋ ಸೊ ದಟ್ ಇಸ್ ಎಕ್ಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಸಾರಿ ಇದು ನಾವಿರೋದು 5/2 ಅಂಡ್ ಸಾರಿ ಇವಾಗ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇರೋದು. ಓಕೆ, ವಾಟ್ ಎವರ್ ಇಸ್ ದ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಗತ್ತೋ ಆ ಎಕ್ಸ್ ವ್ಯಾಲ್ಯೂ ಇರತ್ತಲ್ವಾ, ಅದು -1 ಅಂಡ್ ಆಲ್ಸೋ +1 ಮಧ್ಯ ಇರುತ್ತೆ. ಸೊ ಇದು ಈ ಪಾರ್ಟ್ ಇದೆಯಲ್ಲ, ಎಕ್ಸ್ ಪ್ಲಸ್ 5 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಟ್ ವಿಲ್ ಬಿ ಬಿಟ್ವೀನ್ 1 ಅಂಡ್ ಆಲ್ಸೋ -1 ಆಗುತ್ತೆ. ಹಿಂಗ್ ನೋಡಿದಾಗ ನಮ್ಗೆ ಏನ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 1 ಇಸ್ ಬಿಟ್ವೀನ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 5 ಅಂಡ್ ದಟ್ ಇಸ್ ಬಿಟ್ವೀನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ 1 ಅಂತ ಬರುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ 1 ಅಂತ ಬರುತ್ತೆ. ಸೊ ಇವಾಗ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 5, ಓಕೆ, ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 5 is less than equal to x square plus times of 1. So that will be x square, okay, minus of x minus of 4 is greater than equal to 0 ಬರುತ್ತೆ. ಹಂಗ್ ನೋಡಿದಾಗ ಓಕೆ, ಸೊ ಇವಾಗ ಇದನ್ನ ಸಾಲ್ವ್ ಮಾಡಿದಾಗ, ಸೊ ವೆನ್ ವಿ ಸಾಲ್ವ್ ದಿಸ್ ಮಾಡಿದಾಗ ಎಕ್ಸ್ minus 1 minus of root of 17/2 and x plus, okay, so basically minus 1 plus root of 17/2 ಬರುತ್ತೆ, which is greater than equal to 0 because ಇದು greater than equal to 0 ಬರುತ್ತೆ. ಸೊ x ಅನ್ನು ತಗೊಂಡಾಗ ನಾವು or we have x ಅನ್ನು ತಗೊಂಡಾಗ ಏನ್ ಬರುತ್ತೆ, so that will be minus infinity to -1 minus of minus of 1 plus root of 17 divided by 2, okay, union of 1 plus root of 17/2 comma infinity ಬರುತ್ತೆ. So this one will be the value. ಸರಿನಾ? ಓಕೆ, ಲೆಟ್ ಎಕ್ಸ್, ಓಕೆ, ಸೊ ಈ ಫಂಕ್ಷನ್ ಈ ವ್ಯಾಲ್ಯೂ ಆಗೋಯ್ತು.
ಸೊ ಇವಾಗ ಆಲ್ಫಾ ವ್ಯಾಲ್ಯೂ ಏನ್ ಬರುತ್ತೆ, ಸೊ ದಟ್ ಇಸ್ ವ್ಯಾಲ್ಯೂ ಆಫ್ ದಟ್. ಓಕೆ, ಸೊ ಏನ್ ಆನ್ಸರ್ ಬರುತ್ತೆ, ಆಲ್ಫಾ ಇಸ್ ಈಕ್ವಲ್ ಟು 1 ಪ್ಲಸ್ ರೂಟ್ 17 ಡಿವೈಡೆಡ್ ಬೈ 2 ಬರುತ್ತೆ. ಹಂಗಾಗಿ ಇಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದಿಸ್ ಥಿಂಗ್ ವಿಲ್ ಬಿ ಸಿ. ಓಕೆನಾ, ಸೊ ವ್ಯಾಲ್ಯೂ ಆಫ್ ದಿಸ್ ಥಿಂಗ್ ವಿಲ್ ಬಿ ವಾಟ್, ಸೊ ವ್ಯಾಲ್ಯೂ ಆಫ್ ದಿಸ್ ಥಿಂಗ್ ವಿಲ್ ಬಿ ಸಿ ಅಂತ ಇರುತ್ತೆ. ಓಕೆ, ಸೊ ನಾವು ಇವಾಗ ಕ್ವೆಶ್ಚನ್ ನಂಬರ್ 4 ಗೆ ಹೋಗೋಣ. ಇದೆಲ್ಲ ಈಸಿ ಕ್ವೆಶನ್ಸ್ ಏನೆ, ಬಟ್ ನಾವು ಪ್ರಾಪರ್ ಆಗಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು. ಓಕೆ, ಲೆಟ್ ಎಕ್ಸ್ ಬಿ let x denote total number of 1 functions from set A with 3 elements to a set B with 5 elements, and y denote the total number of 1 functions from set A to set A cross B. Okay, ಇವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಏನ್ ಕೊಟ್ಟಿದ್ದಾರೆ, ಎನ್ ಆಫ್ ಎ ಕೊಟ್ಟಿರೋದೇನು 3. ಓಕೆ, ಸೊ ಇವಾಗ ಎನ್ ಆಫ್ ಬಿ ಕೊಟ್ಟಿರೋದೇನು, ಇಟ್ ವಿಲ್ ಬಿ 3. ಓಕೆ, ಸೊ 3 ಕೊಟ್ಟಿದ್ದಾರೆ. ಸೊ ವಿತ್ 3 ಎಲಿಮೆಂಟ್ಸ್ ಟು ಸೆಟ್ ಎ, ಒನ್ ಫಂಕ್ಷನ್ ಆಫ್ ಸೆಟ್ ಎ. ಸೊ ಟೋಟಲ್ ನಂಬರ್ ಆಫ್ ಒನ್ ಫಂಕ್ಷನ್, ಆಬ್ವಿಯಸ್ ಫಂಕ್ಷನ್ ಅಂದ್ರೆ 3 ನೇ ಇರುತ್ತೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಏನ್ ಬರುತ್ತೆ, 15 ಬರುತ್ತೆ. ಕರೆಕ್ಟಾ? ಸೊ ನಂಬರ್ ಆಫ್ ಓವರ್ ಆಲ್ ಒನ್ ಫಂಕ್ಷನ್ ವಿಲ್ ಬಿ ಏನ್ ಬರುತ್ತೆ ಇಲ್ಲಿ, ನಂಬರ್ ಆಫ್ ಓವರ್ ಆಲ್ ಒನ್ ಫಂಕ್ಷನ್ ಅಂತ ಹೇಳಿದಾಗ, ಸೊ ಇಟ್ ವಿಲ್ ಬಿ ನಥಿಂಗ್ ಬಟ್ ಏನಂತ ಹೇಳ್ಬೇಕು, ನಮ್ಗೆ ಇವಾಗ ಒನ್ ಫಂಕ್ಷನ್ ಇದೆ, ಓವರ್ ಆಲ್ ಒನ್ ಫಂಕ್ಷನ್ ಇದೆ ಅಂತ ಹೇಳಿದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಏನಂತ ಬರುತ್ತೆ, ಇವಾಗ ಇದು ಎ ಇದೆ, ದಟ್ ಇಸ್ 3, ಇದು ಬಿ ಇದೆ, ದಟ್ ಇಸ್ 3, ದಿಸ್ ಇಸ್ 5. ಓಕೆನಾ, ಎ ಕ್ರಾಸ್ ಬಿ ಏನ್ ಬರುತ್ತೆ, ಸೊ ಇದು 5, ಸಾರಿ ಇದು 5. ಸೊ ಇವಾಗ ಎ ಕ್ರಾಸ್ ಬಿ ಏನಾಗುತ್ತೆ, ಎ ಕ್ರಾಸ್ ಬಿ 15 ಬರುತ್ತೆ. ಕರೆಕ್ಟಾ? ಸೊ 15 3 ಏನು 45. ಓಕೆ, ಸೊ ನಂಬರ್ ಆಫ್ ಒನ್ ಫಂಕ್ಷನ್, ಸೊ ಇವಾಗ ನಂಬರ್ ಆಫ್ ಒನ್ ಫಂಕ್ಷನ್ ಅಂತ ಹೇಳಿದಾಗ ಒನ್ ಫಂಕ್ಷನ್ ಏನ್ ಬರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು 5 ಇಂಟು 3 ಇಂಟು 4 ಆಗುತ್ತೆ. ದಟ್ ವಿಲ್ ಬಿ ಎಷ್ಟು, 60 ಬರುತ್ತೆ. ಎಕ್ಸ್ ವಿಲ್ ಬಿ ಈಕ್ವಲ್ ಟು 60. ಸೊ ಟೋಟಲ್ ನಂಬರ್ ಆಫ್ ಒನ್ ಫಂಕ್ಷನ್ಸ್ ಅಂತ ಹೇಳಿದಾಗ, ಸೊ ಇವಾಗ 15 ಇಂಟು 14 ಇಂಟು 13, ಸೊ ದಟ್ ವಿಲ್ ಬಿ ಈಕ್ವಲ್ ಟು ಎಷ್ಟು ಬರುತ್ತೆ, 15 ಇಂಟು 4 ಇಂಟು 14 by 4 into times of 13, that is y. Okay, value y ಬರುತ್ತೆ. 15 into 4 is 60 into 7 divided by 2 into 13. So that is equal to, how much is that, 13 into 7 of x ಬರುತ್ತೆ. Correct? So basically 13 into 7 of x is equal to 7 of x divided by 2 is equal to y. Okay, so ಇವಾಗ y is equal to 13 into 7x divided by 2. So ಈ 2 ಇಲ್ಲಿ ಹೋದಾಗ 2y is equal to 13 into 7x. So therefore 2y is equal to 91x ಅಂತ ಬರುತ್ತೆ. ಸೊ ಅದ್ರ ವ್ಯಾಲ್ಯೂ ಏನ್ ಬರುತ್ತೆ, 2y is equal to 91x. ಓಕೆನಾ, 2y is equal to 91x ಅಂತ ಬರುತ್ತೆ. ಓಕೆ, ಎಸ್. ಸೊ ಫಂಕ್ಷನ್ f of x is given as, ಇವಾಗ ನಮಗೆ ನೆಕ್ಸ್ಟ್ ಫಂಕ್ಷನ್, ನೆಕ್ಸ್ಟ್ ವ್ಯಾಲ್ಯೂನ ನೋಡೋಣ. ಸೊ ಇದಕ್ ಮುಂಚೆ ನಾವು ಸಾಲ್ವ್ ಮಾಡಕ್ ಮುಂಚೆ ಈ ಫಂಕ್ಷನ್ ನೋಡೋಣ. ಓಕೆ, ಕ್ವೆಶ್ಚನ್ ನಂಬರ್ 6 ನ ನಾವು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಇವಾಗ ಕೊಟ್ಟಿರೋದೇನು, ಅವ್ರಿವಾಗ ಕೊಡ್ತಾ ಇರೋದೇನು, ಲೆಟ್ ಎ ಬಿ ಈಕ್ವಲ್ ಟು 1, 2, 3, .10. f of a to a ಅಂದ್ರೆ b defined as f of k plus 1 k when k is odd, ಇದು k is even. Then the number of possible functions a cross a g of f is equal to f ಅಂತ ಹೇಳಿದಾಗ ಏನ್ ಬರುತ್ತೆ ಅದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಇವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ, g of f of x, g of f of x ಇರೋದು is equal to f of x ಅಂತ ಹೇಳ್ತಿದ್ದಾರೆ. ಸೊ g of f of x will be x is equal to f of x, or g of x will be equal to ಎಷ್ಟು ಬರುತ್ತೆ, x ಅಂತ ಬರುತ್ತೆ. ಸೊ ವೇರ್ x is even, ಆಯ್ತಾ, ಸೊ x is even, 5 elements are there. ಸೊ ಇವಾಗ ನಾವ್ ಏನಂತ ಹೇಳ್ಬೋದು ಇಲ್ಲಿ, 5 ಎಲಿಮೆಂಟ್ಸ್ ಇರೋದು, ಎಲಿಮೆಂಟ್ಸ್ ಇನ್ a are mapped with any 10 elements of b. ಕರೆಕ್ಟಾ? ಸೊ ಆರ್ ಎನಿ 10 ಎಲಿಮೆಂಟ್ಸ್ ಹಂಗೆ ತಾನೇ ಹೇಳ್ಕೊಟ್ಟಿರೋದು. k is odd ಅಂದ್ರೆ ಇವಾಗ ಆಡ್ ಅಂತ ಇರತ್ತೆ ಹಬ್ಬ, ಅಂಡ್ k is even ಅಂತ ಇರತ್ತೆ. ಸೊ even will be 5, odd will be 5. ಸೊ 5 elements will be mapped with any 10. ಹಂಗ್ ನೋಡಿದಾಗ 5 ಎಲಿಮೆಂಟ್ಸ್. ಓಕೆ, ಸೊ ಇವಾಗ ಮ್ಯಾಪ್ ವಿತ್ ಎನಿ 10 ಎಲಿಮೆಂಟ್ಸ್, ಇಲ್ಲಿ ನಮಗೆ ಕಾಂಬಿನೇಷನ್ಸ್ ಬರುತ್ತೆ. ಕರೆಕ್ಟಾ? ಪ್ರಾಬಬಿಲಿಟಿ ಅಂದ್ರೆ ಇದು ಬರಲ್ಲ, ಕಾಂಬಿನೇಷನ್ಸ್ ಬರುತ್ತೆ. ಸೊ ಅದನ್ನ ಕಾಂಬಿನೇಷನ್ಸ್ ಅನ್ನ ಹೆಂಗ್ ಬರಿತೀರಾ ನೀವು, ಕಾಂಬಿನೇಷನ್ಸ್ ಬರುತ್ತಾ, ಹೆಂಗ್ ಬರುತ್ತೆ. ಸೊ 5 ಎಲಿಮೆಂಟ್ಸ್ ನ ನಾವು 10 ಜೊತೆ ಮ್ಯಾಪ್ ಮಾಡ್ತೀವಿ ಅಷ್ಟೇ. ಸೊ ಹೌ ಮೆನಿ ಟೋಟಲ್ ಬರುತ್ತೆ, 5 10.
So 5 can be this, one element, then one more element, this 10 ಜೊತೆ ಮಾಡ್ತೀರಾ ಅಲ್ವಾ? So 5 to the power of 10 is the sorry 10 to the power of 5 will be the answer. ಇವಾಗ ಏನ್ ಬರುತ್ತೆ? 10 to the power of 5 ಆನ್ಸರ್ ಬರುತ್ತೆ ನಮ್ಗೆ. ಓಕೆ, ಸೊ ಇವಾಗ ಒನ್ ಎಲಿಮೆಂಟ್ ನ 10 ಜೊತೆ ಮಾಡ್ತೀರಾ, ಇನ್ನೊಂದ್ ಎಲಿಮೆಂಟ್ ನ 10 ಜೊತೆ ಮಾಡ್ತೀರಾ, ಹಂಗೆ ಇನ್ನೊಂದ್ ಎಲಿಮೆಂಟ್ ನ 10 ಜೊತೆ ಮಾಡ್ತೀರಾ. ಸೊ ಹಂಗಾಗಿ ನಮ್ಗೆ 10 to the power of 5 will be the value ಅನ್ನೋ ತರ ಬರುತ್ತೆ. 10 to the power of 5 will be the value. ಓಕೆ, ಇವಾಗ ನಾವು ಕ್ವೆಶ್ಚನ್ ನಂಬರ್ 7 ನೋಡೋಣ. ಕ್ವೆಶ್ಚನ್ ನಂಬರ್ 7 ಏನ್ ಬರುತ್ತೆ? ಓಕೆ, ಸೊ ಎಫ್ ಆಫ್ ಎಕ್ಸ್ ವಿಲ್ ಬಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ವಿಲ್ ಬಿ x square minus x minus of 2 divided by 2x square minus x minus of 6. ಓಕೆನಾ? ಸೊ ಇದು ಬಂದಿದೆ. g of 2 ಇರೋದು, okay, what is g of 2 is limit of x tends to 2 g of x. Then domain of the function fog, domain of the function fog ಏನ್ ಬರುತ್ತೆ ಅಂತ ಅವರು ಕೇಳ್ತಾ ಇರೋದು. ಓಕೆ, ನಾವ್ ಇವಾಗ ಲಿಮಿಟ್ ಆಫ್ x tends to 2 g tends to 2, so that is x square. So now we leave x square minus of x square minus of x minus of 2, 2x square minus of x minus of 6 ಇದೆ. x square minus of x minus of 2 minus 2x plus x minus of 2 divided by x square minus of 2x. Okay, ಇವಾಗ ಇದೇನ್ ಬರುತ್ತೆ? So that is equal to 2x square minus of 2x minus of or plus 3x minus of 6 ಬರುತ್ತೆ. So ಇಲ್ಲಿ x minus of 2 minus of 1 x minus of 2 or plus 1 x minus of 2 ಬರುತ್ತೆ. ಇಲ್ಲಿ ಏನ್ ಬರುತ್ತೆ? 2x x plus times of 1. ಸಾರಿ ಇಲ್ಲಿ ಏನ್ ಬರುತ್ತೆ? ಸೊ ಇಲ್ಲಿ ಬೇಸಿಕಲಿ ನಾವು ಏನಂತ ಹೇಳ್ಬೋದು? 2x plus 3 and also x plus 2 x minus of 2 ಅಂತ ಹೇಳ್ಬೋದು. ಸೊ ಲಿಮಿಟ್ ಆಫ್ x tends to 2 ಬಂದ್ಬಿಟ್ಟು x plus 1 and also x minus of 2 ಇರುತ್ತೆ, and 2x plus 3 and also x minus of 2 ಇರುತ್ತೆ. ಸೊ ಇದನ್ನ ನಾವು ಏನಂತ ಹೇಳ್ಬೋದು? when x tends to 2, ಸೊ ಇದು 0 ಆಗೋಗುತ್ತೆ. ಓಕೆ, ಸೊ ಇದು ಬೇಸಿಕಲಿ x minus of 2 and then ಇದು 0 ಆಗಲ್ಲ ಆಕ್ಚುಲಿ, ಇದು 0 ಇದು ಹೋಗುತ್ತೆ. ಸೊ x that is 3 divided by ಏನು 2x, that is 2 2s of 4 plus times of 3, that is 3 divided by 7 ಆಗುತ್ತೆ. ಕರೆಕ್ಟಾ? ಇವಾಗ ಡೊಮೇನ್ ಆಫ್, ಓಕೆ, ಸೊ ಫಾರ್ ಡೊಮೇನ್ ಆಫ್ ಎಫ್ ಒ ಜಿ ಅಂತ ಬರ್ದಾಗ ಎಫ್ ಆಫ್ ಜಿ ಆಫ್ ಎಕ್ಸ್ ಇಸ್ ಲೆಸ್ ದನ್ 1. ಸೊ ಹಂಗಾಗಿ ನಮಗೆ ಏನ್ ಗೊತ್ತಿರ್ಬೇಕು? ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಎಕ್ಸ್ ಮೈನಸ್ ಆಫ್ 2 divided by 2x square minus of x minus of 6 is less than equal to 1 ಅಂತ ಹೇಳ್ತೀವಿ. ಸೊ ಹಂಗಾಗಿ x plus times of 1 whole square, okay, is less than equal to 2x plus times of 3 whole square. That will be basically 3x square plus 10x, okay, plus times of 8 ಬರುತ್ತೆ, is greater than equal to 0 ಆಗುತ್ತೆ. ಹಂಗಾದಾಗ 3x plus times of 4 ಇದು rationalize ಮಾಡಿದಾಗ x plus times of 2 is greater than equal to 0. So x belongs to minus infinity comma 2 or comma minus 2 union, how much is that? minus 4 by 3 comma infinity. Okay, 4 by 3 comma infinity ಬರುತ್ತೆ. ಓಕೆ, ಸೊ ನಾವು ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಾಟ್ ಇಸ್ ದ ಇನ್ವರ್ಸ್ ಆಫ್ y? ಸೊ ಇವಾಗ y ಕೊಟ್ಟಿದ್ದಾರೆ ಅವರು 5 log of x ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ y is nothing but